ಹಲೋ ಎಲ್ರಿಗೂ ನಮಸ್ಕಾರ. ನನ್ನ ಬ್ಯಾಕ್ ಡ್ರಾಪ್ ಅಲ್ಲಿ ಒಂದು ಮನೆ ಕಾಣ್ತಾ ಇದೆಯಲ್ಲ, ಆಲ್ಮೋಸ್ಟ್ ನೀವೆಲ್ಲರೂ ನೋಡಿರ್ತೀರಾ. ಬಿಕಾಸ್ ಈ ಒಂದು ಮನೆಯ ಹೋಮ್ ಟೂರ್ ನಮ್ಮ ಚಾನಲಲ್ಲಿ ಆಗಿತ್ತು. ಯಾರಿಗೆ ಗೊತ್ತಿಲ್ವೋ ಅವ್ರಿಗೆ ಹೇಳ್ತಾ ಇದ್ದೀನಿ. ಈ ಮನೆ ಯಮುನಾ ಶ್ರೀನಿಧಿ ಅವ್ರದ್ದು. ಯಾಕಪ್ಪ ಮತ್ತೆ ಯಮುನಾ ಶ್ರೀನಿಧಿ ಮನೆ ತೋರಿಸ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ಬಿಕಾಸ್ ಇವತ್ತು ನಾನು ಬಂದಿರೋದು ಒಂದು ಒಳ್ಳೆಯ ಉದ್ದೇಶದಿಂದ, ಒಂದು ಒಳ್ಳೆಯ ವಿಚಾರವನ್ನ ಹೇಳೋದಕ್ಕೆ. ಏನಪ್ಪಾ ಅಂತಂದ್ರೆ, ಯಮುನಾ ಶ್ರೀನಿಧಿ ಅವರ ಲವ್ ಲೈಫ್, ಹಾಗೆ ಅವರ ಮ್ಯಾರೇಜ್ ಲೈಫ್ ತುಂಬಾನೇ ಇನ್ಸ್ಪಿರೇಷನ್ ಆಗಿದೆ. ಸೊ 25 ಇಯರ್ಸ್ ಆ್ಯನಿವರ್ಸರಿ ಕೂಡ ಅವರು ಆಚರಿಸ್ಕೊಳ್ತಾ ಇದ್ದಾರೆ. ಸೊ ಇವತ್ತಿನ ಪೀಳಿಗೆಗೆ ಒಂದಿಷ್ಟು ಇನ್ಫಾರ್ಮೇಷನ್ ಅನ್ನ ಕೊಡೋದಕ್ಕೆ, ಒಂದಿಷ್ಟು ಇನ್ಸ್ಪೈರ್ ಮಾಡೋದಕ್ಕೆ ಯಮುನಾ ಶ್ರೀನಿಧಿ ಅವರು ಮತ್ತೆ ಅವರ ಹಸ್ಬೆಂಡ್ ಶ್ರೀನಿಧಿ ಅವರು ರೆಡಿ ಇದ್ದಾರೆ. ಸೊ ಒಳಗಡೆ ಹೋಗೋಣ, ಅವರ ಜೊತೆಗೆ ಒಂದಷ್ಟು ಮಾತುಕತೆ ಆಡೋಣ. ಏನಪ್ಪಾ ಇದು ಇನ್ಸ್ಪೈರಿಂಗ್ ಸ್ಟೋರಿ, ಏನು ಅವರು ಇನ್ಸ್ಪಿರೇಷನ್ ಕೊಡ್ತಾರೆ, ಏನು ಸಜೆಷನ್ಸ್ ಕೊಡ್ತಾರೆ, ಪ್ರತಿಯೊಂದು ನಿಮ್ಗೆ ಹೇಳ್ತೀನಿ. ಕಮ್ ಫಾಲೋ ಮೀ. ನಮಸ್ತೆ. ನಮಸ್ಕಾರ ವೈದೇಹಿ ಅವರೇ. ಫೈನಲಿ ನಾವು ಸರ್ನ ಕ್ಯಾಮ್ರಾ ಫ್ರೆಂಡ್ಲಿ ಮಾಡ್ತಾ ಇದೀವಿ ನಮ್ಮ ಚಾನಲ್ ಇಂದ. ಅಲ್ವಾ? ಹೌದು, ನಾನು ಆಕ್ಚುಲಿ ವಿಶ್ವವಾಣಿ ಅವ್ರಿಗೆ ಹೇಳ್ತಾ ಇದ್ದೆ, ಇವ್ರನ್ನ ಕ್ಯಾಮ್ರಾ ಮುಂದೆ ತರ್ಸಕ್ಕೆ ಯಾರ ಕೈಲೂ ಆಗಿರ್ಲಿಲ್ಲ. ಏನ್ ಮಾಡಿದ್ರು ಕ್ಯಾಮ್ರಾ ಮುಂದೆ ಬರ್ತಿರ್ಲಿಲ್ಲ. ಏನ್ ಕೆಲಸ ಮಾಡಿದ್ರು ಪಾಪ ಕ್ಯಾಮ್ರಾ ಹಿಂದೆ ಮಾಡೋರು. ಸೊ ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು ವಿಶ್ವವಾಣಿಗೆ. ನಮ್ಮೆಲ್ಲ ಯಾವಾಗ್ಲೂ ಬಿಹೈಂಡ್ ದ ಸೀನ್ಸ್ ಅಷ್ಟೇ, ಫ್ರಂಟ್ ಅಲ್ಲಿ ಬರೋದು ನಾವು. ಸರ್ ಕ್ಯಾಮ್ರಾ ಫ್ರೆಂಡ್ಲಿ ಅಂತೂ ಇವ್ರಿಗೆ ನಾವು ಕೇಳೋದೇ ಬೇಡ, ಇವ್ರಷ್ಟು ಫ್ರೆಂಡ್ಲಿ ಇದ್ದಾರೆ ಅಂತ. ನಿಮಗೆ ಯಾಕೆ ಅಷ್ಟೊಂದು ಹೆಸಿಟೇಷನ್ ಅಂತ ಕ್ಯಾಮ್ರಾ ಅಂದ್ರೆ? ಏನು ಮನೇಲಿ ಒಬ್ರು ಇದ್ರೆ ಸಾಕು ಅಂತ, ಲೈವ್ ಲೈಟ್ ಬರೋದು ಬೇಡ ಅಂತ. ಎಸ್, ನಾವು ಇವತ್ತು ಬಂದಿರೋ ವಿಷಯ ಅಂದ್ರೆ ನಿಮಗೆ ಗೊತ್ತಿದೆ, ನಿಮ್ಮ 25 ಇಯರ್ಸ್ ಮೈಲ್ ಸ್ಟೋನ್ ಇದೆ ಒಂದು ಮದುವೆ ಇದ್ರದ್ದು. ಸೊ ಅದನ್ನ ಮಾತಾಡೋಣ. ಜನರೇಷನ್ಗೆ, ಇವತ್ತಿನ ಜನರೇಷನ್ಗೆ, ನಮ್ಮ ಜನರೇಷನ್ಗೆ ನೀವು ಸಿಕ್ಕಾಪಟ್ಟೆ ಇನ್ಸ್ಪೈರ್ ಮಾಡುತ್ತೆ ನಿಮ್ಮ ಒಂದು ಲವ್ ಜರ್ನಿ. ಸೊ ಲೈಫ್ ಜರ್ನಿ ಬಗ್ಗೆ ಮಾತಾಡೋಣ. ಒಳಗಡೆಯಿಂದ ಸ್ಟಾರ್ಟ್ ಮಾಡೋಣ. ದಯವಿಟ್ಟು ಪ್ಲೀಸ್ ಒಳಗಡೆ ಬನ್ನಿ. ಬನ್ನಿ. ನಿಮ್ಮನೆ ಆಲ್ಮೋಸ್ಟ್ ಎಲ್ಲರೂ ನೋಡಿದ್ದಾರೆ ಮ್ಯಾಮ್. ಹಾಗಾಗಿ ನಾನು ಹೋಮ್ ಟೂರ್ ಮಾಡಕ್ ಬಂದಿಲ್ಲ, ಲವ್ ಲೈಫ್ ಬಗ್ಗೆ ಮಾತಾಡೋಣ. ಮತ್ತೆ ಮನೆ ಅಂತೂ ತೋರಿಸೋ ನೆಸೆಸಿಟಿ ಇಲ್ಲ ಅನ್ಕೊಂಡಿದ್ವಿ, ಬಿಕಾಸ್ ಇಂಚು ನಾವು ತೋರಿಸ್ಬಿಟ್ಟಿದೀವಿ ನಿಮ್ಮ ಮನೆ. ಬಟ್ ಆಸ್ ಎ ಕಪಲ್ ನೀವು ಮನೇನ ಯಾವ ತರ ನೋಡ್ತೀರಾ, ಯಾವ ಪ್ಲೇಸ್ ನಿಮಗೆ ತುಂಬಾ ಇಷ್ಟ ಆಗುತ್ತೆ, ಅವೆಲ್ಲದ್ರ ಬಗ್ಗೆ ಮಾತಾಡೋಣ. ಮ್ಯಾಮ್ಗೆ ಏನ್ ಗಿಫ್ಟ್ ಕೊಡ್ಬೇಕಂತ ನೀವು ಅನ್ಕೊಂಡಿದ್ದೀರಾ? ಮ್ಯಾಮ್ಗೆ ಗಿಫ್ಟ್ ಕೊಟ್ಟರೆ ನನ್ನ ತಿಥಿ ಆಗುತ್ತೆ. ಅಂದ್ರೆ ಗಿಫ್ಟ್ ತುಂಬಾ ಕೊಟ್ಬಿಟ್ಟಿದ್ದೀರಾ ಆಲ್ರೆಡಿ? ಇಲ್ಲ, ಆತರ ಇಲ್ಲ. ಐ ಮೀನ್ ಮ್ಯಾಮ್ ಮೀಟ್ ಮಾಡಿ ಫಸ್ಟ್ ಟೈಮ್ ಮೀಟ್ ಮಾಡಿದ್ಮೇಲೆ ಫಸ್ಟ್ ಬರ್ತ್ಡೇ, ಅವಾಗ ಮ್ಯಾಮ್ಗೆ ಮದುವೆ ಆಗಿ ಫಸ್ಟ್ ಬರ್ತ್ಡೇ ಮ್ಯಾಮ್ಗೆ ಸರ್ಪ್ರೈಸ್ ಮಾಡೋಣ ಅಂತ ನಾನು ಅವಾಗ ಹೋಗಿ, ಆ ಟೈಮ್ನಲ್ಲಿ ಒಂದು ಜ್ಯುವೆಲ್ರಿ ಶಾಪ್ಗೆ ಹೋಗಿ ಗೋಲ್ಡ್ ಇಯರಿಂಗ್ಸ್ ತಗೊಂಡು ಬಂದೆ. ಮ್ಯಾಮ್ ವಿಲ್ ಬಿ ವೆರಿ ಹ್ಯಾಪಿ ಅಂತ. ಅವಾಗ ಐ ಥಿಂಕ್ ತಗೊಂಡು ಬಂದ್ಬಿಟ್ಟು ನಿನ್ನ ಬರ್ತ್ಡೇ ಸರ್ಪ್ರೈಸ್ ಅಂತ ತೋರಿಸ್ದೆ. ಮ್ಯಾಮ್ ಅಂದರು, ಸರಿ ಆ ಅಂಗಡಿ ನಂಬರ್ ಕೊಡಿ ಅಂದರು. ಅಂಗಡಿಗೆ ಯಾಕೆ ಅಂದರೆ, ಈಗಲೇ ಹೋಗಿ ವಾಪಸ್ ಕೊಡ್ತಾ ಇದೀವಿ ಅದನ್ನು ಅಂತ. ಯಾಕೆ ಅವರು ಇಷ್ಟಪಡೋದಿಲ್ವಾ? ಎರಡು ಥಿಂಗ್ಸ್. ಒಂದು, ಮ್ಯಾಮ್ ಯಮುನಾ ಅವರು ಯಾವಾಗಲೂ ಇದಕ್ಕೆ ಶಿ ವಾಸ್ ನಾಟ್ ಮೆಟೀರಿಯಲಿಸ್ಟಿಕ್. ಶಿ ವಾಸ್ ನಾಟ್ ಇನ್ ಟು ಲೈಕ್ ಹ್ಯಾವಿಂಗ್ ಗೋಲ್ಡ್ ಜ್ಯುವೆಲ್ರಿ ಅದರೆಲ್ಲ ಏನಿರಲಿಲ್ಲ. ದಟ್ ವಾಸ್ ಒಂದು ಕಾರಣ. ಸೆಕೆಂಡ್ ಕಾರಣ ಏನಿತ್ತಂದರೆ, ಆವಾಗ ಗೋಲ್ಡ್ US ಅಲ್ಲಿ $1 ounce-ಗೆ $250 ಇತ್ತು. ಅಂದರೆ ಒಂದು ಐ ಥಿಂಕ್ 30 some grams ಬಿಸ್ಕೆಟ್ ಬರುತ್ತೆ, ಒಂದು ಔನ್ಸ್ ಬಿಸ್ಕೆಟ್ ಬರುತ್ತೆ. $250 ಇತ್ತು. ಈ ಗೋಲ್ಡ್ ಇಯರಿಂಗ್ಸ್ ತಗೊಂಡು ಬಂದಿದ್ದು, ಇಟ್ಸ್ ವೆರಿ ಮಾರ್ಜಿನಲ್, ಲೈಟ್ ವೇಟ್. ಅದಕ್ಕೆ ನಾನು $200 ಏನೋ ಕೊಟ್ಟೆ. ಮ್ಯಾಮ್ ಅಂದರು, ಐ ಮೀನ್ ಈ $200 ಇಯರಿಂಗ್ಸ್ ಬದಲು ವಿ ಕ್ಯಾನ್ ಆ್ಯಕ್ಚುಲಿ ಬೈ ಅ ಬಿಸ್ಕೆಟ್, ಸೊ ವಿ ಕ್ಯಾನ್ ಆ್ಯಕ್ಚುಲಿ ಐದರ್ ಮೇಕ್ ಮೋರ್ ಗೋಲ್ಡ್ ಜ್ಯುವೆಲ್ರಿ ಔಟ್ ಆಫ್ ದ್ಯಾಟ್, ಆರ್ ಇಟ್ಸ್ ವ್ಯಾಲ್ಯೂ ಫಾರ್ ಮನಿ, ದಟ್ಸ್ ಮಚ್ ಬೆಟರ್ ಅಲ್ವಾ ಅಂತ ಇಮ್ಮಿಡಿಯೇಟ್ಲಿ ಆಗಿ ನಾನು ಕರ್ಕೊಂಡು ಹೋಗಿ ರಿಟರ್ನ್ ಮಾಡಿಸಿ ಬಿಸ್ಕೆಟ್ ತೊಗೊಂಡು ಬಂದೀವಿ. ದಟ್ ವಾಸ್ ಆಕ್ಚುಲಿ ವೆರಿ ಗುಡ್ ವೈಸ್ ಇನ್ವೆಸ್ಟ್ಮೆಂಟ್. ನಾನು ದುಡುಕ್ಬಿಟ್ಟು ನಾನೇನೋ ಐ ವಾಂಟೆಡ್ ಟು ಇಂಪ್ರೆಸ್ ಹರ್, ಬಟ್ ದೆನ್ ಐ ಸೆಡ್ ನೋ, ಐ ಥಿಂಕ್ ಶಿ ನೋಸ್ ಎಕ್ಸಾಕ್ಟ್ಲಿ ವಾಟ್ ಶಿ ಇಸ್ ಡೂಯಿಂಗ್. ಆವಾಗಿಂದ ನಾನು ಗಿಫ್ಟ್ ಕೊಡೋದೇ ಬಿಟ್ಬಿಟ್ಟೆ ಮ್ಯಾಮ್ಗೆ. ಸೊ ನೀವೇ ಎಕ್ಸ್ಪೆಕ್ಟ್ ಮಾಡಲ್ಲ ಗಿಫ್ಟ್? ಈ ಚಾನ್ಸೇ ಇಲ್ಲ. ಅವ್ರಿಗೆ ಇಮಿಡಿಯೇಟ್ಲಿ ಗೊತ್ತು, ಎಕ್ಸ್ಪೆನ್ಸಿವ್ ಗಿಫ್ಟ್ ನನಗೆ ಆಗೋಲ್ಲ. ಓಕೆ. ಶ್ರೀನಿಧಿ ಅವರು ಅಂತಲ್ಲ, ಈವನ್ ಫ್ರೆಂಡ್ಸ್ಗೂ ಎಲ್ರಿಗೂ ನಾನು ಹೇಳೋದು, ದಯವಿಟ್ಟು ಗಿಫ್ಟ್ ಎಲ್ಲ ಕೊಡಬೇಡಿ. ಅದೇನೋ ಅದೊಂದು ಅಭ್ಯಾಸ ಬರಲಿಲ್ಲ. ಆಮೇಲೆ ಸೆಲೆಬ್ರೇಟ್ ಮಾಡ್ಕೊಳ್ಳೋದು, ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡೋದು, ತುಂಬ ಗ್ರ್ಯಾಂಡಾಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡೋದು, ಇದೆಲ್ಲ ಏನು ನಡ್ಕೊಂಡು ಬರಲಿಲ್ಲ. ಹಾಗಾಗಿ ಮಕ್ಳಿಗೂ ಪಾಪ ಎಕ್ಸ್ಪೆಕ್ಟೇಷನ್ಸು ಬರಲಿಲ್ಲ. ನೋಡಿ, ನನ್ನ ಪ್ರಕಾರ ವೈದೇಹಿ ಅವರೇ, ಈ ಗಿಫ್ಟ್ ಅನ್ನೋದು ಏನಿದೆ ಅಲ್ವಾ, ನೀವು ನಿಜವಾದ ಗಿಫ್ಟ್ ಕೊಡ್ತೀವಿ ಅನ್ನೋದಾದರೆ ಒಂದು ಉದಾಹರಣೆ ಹೇಳ್ತೀನಿ. ನಾವು ಅಮೇರಿಕಾ ಇದ್ದುವರೆಗೂ ಯಾವ
ತುಂಬ ಕಡಿಮೆ ಜನರಿಗೆ ಸಿಗುವಂತಹ ಗಿಫ್ಟ್ಗಳು ಹೇಳ್ತೀನಿ. ಅಮೆರಿಕ ಬಿಟ್ಟು ಬರಬೇಕಾದ್ರೆ ಭಾರತಕ್ಕೆ ವಾಪಸ್ ಬಂದುಬಿಡ್ತಾ ಇದ್ವಿ. ಸೊ ಆ ಸಮಯದಲ್ಲಿ ನಮ್ಮ ಮನೇನ, ಅಮೆರಿಕದಲ್ಲಿದ್ದಿದ್ದ ಮನೇನ ಮಾರಾಟಕ್ಕೆ ಹಾಕಬೇಕು ಅಂತ ತುಂಬ ಚೆನ್ನಾಗಿ ನಾನು ಡಾನ್ಸ್ ಸ್ಟುಡಿಯೋ ಸೆಟಪ್ ಮಾಡಿದ್ದೆ. ಮಿರರ್ ಎಲ್ಲ ಹಾಕಿ, ವುಡನ್ ಫ್ಲೋರಿಂಗ್ ಹಾಕಿ, ಡಾನ್ಸ್ಗೆ ಅಂತಲೇ ಎಲ್ಲ ಕ್ರಿಯೇಟ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದೆ. ಸೊ ನನಗೆ ತುಂಬ ಬೇಜಾರಾಯಿತು ಅದನ್ನು ಬಿಟ್ಟು ಬರೋಕ್ಕೆ. ಸೊ ಶ್ರೀನಿಧಿ ಅವ್ರಿಗೆ ಹೇಳಿದೆ, ಈ ಮನೇನ ಇನ್ನೊಬ್ಬರು ಭಾರತೀಯ ಶಾಸ್ತ್ರೀಯ ನೃತ್ಯ ಗುರುಗಳಿಗೆ ಕೊಡೋಣ, ಯಾಕಂತಂದರೆ ಅದನ್ನು ಇಷ್ಟು ಚೆನ್ನಾಗಿ ಸೆಟಪ್ ಮಾಡಿದ್ದೀವಲ್ವ, ಇದು ಇನ್ನೊಬ್ರಿಗೆ ಉಪಯೋಗ ಆಗಲಿ ಅಂತ. ಆವಾಗ ಶ್ರೀನಿಧಿ ಅವ್ರು ಏನು ಹೇಳಿದ್ರು ಗೊತ್ತಾ, ಅದೊಂದು ಮಾತ್ರ ನನಗೆ ಮಾಡು ಅಂತ ಹೇಳಬೇಡ, ನಾನು ಇದನ್ನು ಭಾರತೀಯ ಶಾಸ್ತ್ರೀಯ ನೃತ್ಯ ಹೇಳ್ಕೊಡೋರಿಗೆ ಖಂಡಿತವಾಗಿಯೂ ಕೊಡಲ್ಲ, ಬೇರೆಯವ್ರಿಗೆ ಕೊಡ್ತೀನಿ. ನನಗೆ ಅರ್ಥ ಆಗಲಿಲ್ಲ, ಇದು ಕರೆಕ್ಟಾಗಿದೆ ಒಬ್ಬರು ಡಾನ್ಸರ್ ಮನೆಗೆ ಅಂತ. ಅವ್ರು ಹೇಳಿದ್ರು, ನೋಡು ನೀನು ಕೂಡ, ನನ್ನ ನೃತ್ಯ ಗುರುಗಳು ಕರ್ನಾಟಕ ಕಲಾ ತಿಲಕ ಶ್ರೀಮತಿ ನಂದಿನಿ ಈಶ್ವರ್, ಮೈಸೂರಿನಲ್ಲಿದ್ದಾರೆ ಇವಾಗಲೂ ಕೂಡ. ಅವ್ರು ನಮಗೆ ಹೇಗೆ ಪಾಠ ಹೇಳ್ಕೊಡ್ತಾ ಇದ್ರು ಅಂತಂದರೆ, ಫೀಸ್ ತಗೋತಾ ಇರಲಿಲ್ಲ, ದೇವ್ರ ಮುಂದೆ ಹುಂಡಿ ಇಟ್ಟಿರೋರು, ಯಾರು ಎಷ್ಟು ಬೇಕೋ ಅದನ್ನು ಹುಂಡಿಲಿ ಹಾಕಬೇಕಷ್ಟೇ. ಫೀಸ್ ಕೊಡು, ನೀನು ಕೊಟ್ಟಿಲ್ಲ, ನೀನು ಕೊಡು, ನೀನು ಕೊಡು. ಅವರು ಭಾರತೀಯ ಶಾಸ್ತ್ರೀಯ ನೃತ್ಯವನ್ನು ಒಂದು ಆರಾಧನೆಯಾಗಿ ತಗೊಂಡಿದ್ರು. ಇವಾಗೆಲ್ಲ ನೀವು ನೋಡುವಂಥದ್ದು ಫುಲ್ಲಿ ಕಮರ್ಷಿಯಲೈಸ್ಡು. ನೀವು ಎಲ್ಲೇ ಈಗ ಭರತನಾಟ್ಯ ಆಗಲಿ, ಸಂಗೀತ ಆಗಲಿ, ಎಲ್ಲೇ ಹೋದ್ರೂ ಮೊದಲು ಫೀಸ್ ತೊಗೊಳ್ತಾರೆ, ಆಮೇಲೆ ಪಾಠ ಹೇಳ್ಕೊಡ್ತಾರೆ. ಅಥವಾ ಕ್ಲಾಸಲ್ಲಿ ಮೊದಲಿಗೆ 10-15 ನಿಮಿಷ ಅದ್ರ ಬಗ್ಗೆನೇ ಹೋಗುತ್ತೆ, ನೀನು ಫೀಸ್ ಕೊಟ್ಟಿಲ್ಲ, ನೀನು 2 ವಾರ ಫೀಸ್ ಕೊಟ್ಟಿಲ್ಲ, ನೀನು 3 ತಿಂಗಳು ಕೊಟ್ಟಿಲ್ಲ. ತುಂಬ ಕಮರ್ಷಿಯಲೈಸ್ಡೇ ಆಗಿಬಿಟ್ಟಿದೆ. ನಮ್ಮ ಗುರುಗಳನ್ನ ಈ ಥರ ಇದ್ದಿದ್ದರಿಂದ ನಮಗಳಿಗೂ ಅದೇ ಬಂದಿತ್ತು. ದುಡ್ಡನ್ನ ಕೇಳೋದಾಗಲಿ ತೊಗೊಳೋದಾಗಲಿ ನಾನು ಯಾವತ್ತೂ ಅದನ್ನು ಇನ್ಸಿಸ್ಟ್ ಮಾಡಲೇ ಇಲ್ಲ. ನನಗೆ ಇವತ್ತಿಗೂ ಅಮೆರಿಕಾದಲ್ಲಿ ಒಳ್ಳೆ ಹೆಸರಿದೆ ಅನ್ನೋದಾದರೆ ಇದೇ ಕಾರಣಕ್ಕೆ. ನೀವು ಫೀಸ್ ಕೊಟ್ಟಿಲ್ಲ, ಕೊಡು, ಇದು ಕೊಡ್ತೀರಾ, ನೆವರ್. ಯಾರು ಕೊಡ್ತಾರೆ ಕೊಡಬಹುದು, ಯಾರಿಲ್ಲ ಅಂದರೆ ನಾನು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊತಿರ್ಲಿಲ್ಲ. ಇದಕ್ಕೆ ಇಷ್ಟು ಕೊಡಬೇಕು, ಈ ಕಾರ್ಯಕ್ರಮಕ್ಕೆ ಇಷ್ಟು ಕೊಡಬೇಕು, ಅದು ಯಾವುದು ಬರಲಿಲ್ಲ. ನಮ್ಮ ಗುರುಗಳು ನಮಗೆ ಹೇಗಿದ್ರೋ, ನಮ್ಮ ಜೊತೆ ಹೇಗಿದ್ರೋ ನಮಗೂ ಅದೇ ಬಂದ್ಬಿಟ್ಟಿತ್ತು. ಸೊ ಹಾಗಾಗಿ ಶ್ರೀನಿಧಿ ಅವರು, ನೀನು ಭರತನಾಟ್ಯನ ಆರಾಧನೆ ಅಂತ ತಗೊಂಡಿದ್ಯಾ, ಇದು ಬರೀ ನಿನ್ನ ಕ್ಲಾಸ್ ಅಲ್ಲ, ತರಗತಿ ಅಲ್ಲ, ಇದನ್ನು ನೀನು ಪೂಜಾ ಮಂದಿರ ಮಾಡ್ಕೊಂಡಿದ್ದೆ ಇದನ್ನು ನೀನು. ಹಾಗಾಗಿ ಇದನ್ನು ಯಾರಿಗೂ ಹಾಗೆ ಕೊಟ್ಬಿಡೋಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಈಗ ಬರೋವಂಥ ನೃತ್ಯ ಗುರುಗಳು ಇದೇ ಒಂದು ಮನೋಭಾವನೆ ಇಟ್ಕೊಂಡು ಪಾಠ ಹೇಳ್ಕೊಟ್ರೆ ಬೇರೆ ವಿಚಾರ. ಆ ರೀತಿಯಾಗಿ ನನಗೆ ಯಾರೂ ಕಂಡು ಬಂದಿಲ್ಲ. ಹಾಗಾಗಿ ಇದನ್ನು ನಾನು ಅದು ಕೊಡುವಂತ ನನಗೆ ಫೋರ್ಸ್ ಮಾಡಬೇಡ ಅಂತ ಹೇಳಿ ಬೇರೆಯವರಿಗೆ ಮಾರಾಟ ಮಾಡಿದ್ರು. ಅವತ್ತು ನನಗೆ ಎಷ್ಟು ಕಣ್ಣಲ್ಲಿ ನೀರು ಬಂದ್ಬಿಡ್ತು ಅಂತಂದರೆ ಸಂತೋಷಕ್ಕೆ. ಕೆಲವುದಿಲ್ಲೆಲ್ಲ ನೀವು ಗಿಫ್ಟ್ ಕೊಟ್ಟು ತೋರಿಸ್ಕೊಳಕ್ಕಾಗಲ್ಲ ನಿಮ್ಮ ಪ್ರೀತಿನ. ನೋಡಿ, ಇದು ವಜ್ರ, ನಿನಗೆ 20 ಲಕ್ಷ ರೂಪಾಯಿ ವಜ್ರದ ನೆಕ್ಲೆಸ್ ತೊಗೊಂಡು ಬಂದಿದ್ದೀನಿ ಅಂತ ಕೊಟ್ಟರೆ ನೀವು ಆ ಮಿನಿಟ್ಗೆ ಅನ್ಬೋದು ಅಷ್ಟೇ. ಅದ್ರಲ್ಲಿ ನಿಮಗೆ ಪ್ರೀತಿ ಎಲ್ಲಿ ಕಾಣುತ್ತೆ? ಅದ್ರಲ್ಲಿ ಪ್ರೀತಿ ಏನು ಕಾಣುತ್ತೆ ವೈದೇಹಿ ಅವರೇ ನಿಮಗೆ? ಈ ಬಂಗ್ಲೆ ನಿನಗೆ ಕಟ್ಕೊಡ್ತಾ ಇದ್ದೀನಿ ತಗೋ ಅಂತ ಕೊಟ್ಟರೆ ನಿಮಗೆ ಪ್ರೀತಿ ಕಾಣಿಸಲ್ಲ. ಪ್ರೀತಿನ ಅನುಭವಿಸ್ಬೇಕು. ನನ್ನ ಪ್ರಕಾರ ಈ ಮೆಟೀರಿಯಲಿಸ್ಟಿಕ್ ಥಿಂಗ್ಸಲ್ಲಿ ನಿಮಗೆ ಪ್ರೀತಿನ ತೋರ್ಸೋಕ್ಕಾಗಲ್ಲ. ಐ ಲವ್ ಯು ವೈದೇಹಿ ಅವರೇ, ತಗೊಳ್ಳಿ ನಿಮ್ಗೆ ಇದು 20 ಲಕ್ಷದ್ದು ಅಂತ ಕೊಟ್ಟರೆ ಅಲ್ಲಿ ನಿಮಗೆ ಪ್ರೀತಿ ಕಾಣಿಸಲ್ಲ. ನಾನು ನಿಮ್ಮನ್ನು ಹೇಗೆ ನಡೆಸ್ಕೊತೀನಿ, ಬೇಕಾಗಿರೋ ಸಂದರ್ಭದಲ್ಲಿ ನಾನು ನಿಮಗೇನು ತೋರಿಸಿದ್ದೀನಿ ಅದು ಅಲ್ಲಿ ಪ್ರೀತಿ ಕಾಣಿಸೋ ಅಂಥದ್ದು. ಅಂಥ ಗಿಫ್ಟೇ ಸಿಕ್ಕಿದ ಮೇಲೆ ಬಾಕಿ ಯಾವ ಗಿಫ್ಟು ನಿಮಗೆ ಈ ಮೆಟೀರಿಯಲಿಸ್ಟಿಕ್ ಥಿಂಗ್ಸಲ್ಲಿ ಏನು ಪಡ್ಕೋತೀರಾ? ಇದು ನನ್ನ ಅನುಭವ. ಸೊ ಹಾಗಾಗಿ ಈ ಗಿಫ್ಟಲ್ಲಿ ಆಮೇಲೆ ಬರ್ತಡೇನ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ಕೊಳ್ಳೋದ್ರಲ್ಲಿ ನನಗೆ ಅದೇನು ಅರ್ಥನೇ ಇಲ್ಲ ಅನಿಸುತ್ತೆ. ಇದು ಒಂದು ಗಿಫ್ಟ್ ಏನಿದೆಯಲ್ಲ ನನಗೆ ಹೇಳಿದ್ದು ಶಾಶ್ವತವಾಗಿ ಕೂತ್ಕೊಂಡ್ಬಿಟ್ಟಿದೆ. ಇನ್ನೇನು ಬೇಕು ಹೇಳಿ ಸರ್? ನೀವು ಹಾಗಾದ್ರೆ ಲಕ್ಕಿ ಅಂತಾನೆ ಹೇಳ್ಬೋದು ಸರ್. ಎಲ್ಲಾ ಕಡೆಯಿಂದನೂ ಲಕ್ಕಿ ಅನ್ಸುತ್ತೆ ಕಡೆ. ಯಾಕಂದ್ರೆ ವೈಫ್ಗಳು ಗಿಫ್ಟ್ಸ್ ಕೊಡೋದಕ್ಕೆ, ಗಿಫ್ಟ್ ಕೊಟ್ಟಿಲ್ಲ ಅಂತ ಏನಂತಾರೆ ಕೋಪ ಮಾಡ್ಕೊಂಡು ಮಾತಾಡ್ಸೋದು ಬಿಡ್ತಾರೆ. ನೀವು ಗಿಫ್ಟ್ ಕೊಟ್ಟಿದ್ದಕ್ಕೆ ನಿಮ್ಮ ಮೇಲೆ ಅವರು ಬೇಡ ಅಲ್ಲ ಹೋಗೋಣ ಅಂತಂದು ವಾಪಸ್ ಮಾಡಿಸ್ ಬಂದಿರೋರು. ಸೊ ಅವ್ರಿಗೆ ಏನ್ ಖುಷಿ ಆಗತ್ತೆ ನಿಮಗೆ ಅನ್ಸಿದ ಮಟ್ಟಿಗೆ? ಏನ್ ಮಾಡಿದ್ರೆ ಅವ್ರಿಗೆ ಖುಷಿ ಆಗತ್ತೆ ಅಂತ? ಇವಾಗ ನಿಮ್ದು 25th ಆನಿವರ್ಸರಿ ಬರ್ತಾ ಇದೆ. ಈ ಆನಿವರ್ಸರಿಗೆ ಅವ್ರಿಗೆ ಏನ್ ಮಾಡಿದ್ರೆ ಖುಷಿ ಆಗತ್ತೆ ಅಂತ ನಿಮ್ಗೆ ಅನ್ಸುತ್ತೆ? ಅದೇ ನೋಯಿಂಗ್ ಯಮುನಾಗೆ ಪಾಪ ಶಿ ವಾಂಟ್ಸ್ ಟು ಗಿವ್ ಬ್ಯಾಕ್ ಟು ಸೊಸೈಟಿ, ಕಮ್ಯುನಿಟಿಗೆ ಒಂದು ಮಾಡಬೇಕು ಅಂತ. ಸೊ ಶಿ ಆಲ್ವೇಸ್ ಸೋಷಿಯಲ್ ಸರ್ವಿಸಸ್ ತುಂಬ ಮಾಡ್ತಾ ಇರ್ತಾರೆ. ಎಕನಾಮಿಕಲಿ ಬ್ಯಾಕ್ವರ್ಡ್ ಪೀಪಲ್ಗೆ ಮಾಡ್ತಾರೆ, ಅವ್ರಿಗೆ ಹ್ಯಾಂಡಿಕ್ಯಾಪ್ ಪೀಪಲ್ಗೆ ಸುಮಾರು ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ತಾರೆ. ಅವ್ರು ಈವನ್ ಎಕನಾಮಿಕಲಿ ಬ್ಯಾಕ್ವರ್ಡ್ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಎಲ್ಲ ಸ್ಪಾನ್ಸರ್ ಮಾಡ್ತಾರೆ. ಆ ಥರ ಎನಿಥಿಂಗ್ ಇಫ್ ಐ ಸಪೋರ್ಟ್ ಹರ್ ಮೋರ್ ಅಲಾಂಗ್ ದೋಸ್ ಲೈನ್ಸ್ ಬೈ ಸೇ you can actually go and do more of that, she'll be very happy actually. So ಇದ್ರ ಬಗ್ಗೆ ನಾವು ಮಾತಾಡೋಣ, ಆಮೇಲೆ ಮಾತಾಡೋಣ, ಏನು ಮಾತಾಡ್ತಾ ಇರಲಿಲ್ಲ. ಸೊ ಆ ಥರ ಮಾಡಿದ್ರೆ ಅವ್ರಿಗೆ ಖುಷಿ ಆಗುತ್ತೆ ಅಂತ. ಓಕೆ ಫೈನ್. ಜಗಳ ಯಾರು ಜಾಸ್ತಿ ಮಾಡ್ತಾರೆ ಸರ್? ಇವಾಗ ಐನೋ ಗಂಡ ಹೆಂಡತಿ ಅಂದರೆ ಜಗಳ ಮಾಡೇ ಮಾಡ್ತಾರೆ ಅಂತಂದು, ಬಟ್ ಸ್ಟಿಲ್ ತುಂಬಾ ಜಗಳ ಮಾಡೋದು, ತುಂಬಾ ಮಾತಾಡೋದು ಐನೋ ತುಂಬಾ ಜಗಳ ಮಾಡೋದು, ಮತ್ತೆ ಅದಕ್ಕೆ ಸಾರಿ ಕೇಳೋದು ಯಾರು ಜಾಸ್ತಿ?
ಜಗಳ ಅದ್ರ ಜೊತೆ ಯಾವ ವಿಷಯಕ್ಕೆ ಜಾಸ್ತಿ ಜಗಳ ಆಗುತ್ತೆ ಮಾಡಿದ್ರೆ, ಇಬ್ರಲ್ಲಿ ಯಾರಾದ್ರೂ ಮಾಡಿದ್ರೆ? ಜಗಳ ನಾನು ಫಸ್ಟ್ ಮುಂಚೆ ಜಗಳ ಮಾಡುವಾಗ ನಾನು ಐ ಯೂಸ್ ಟು ಥಿಂಕ್ ವೈ ನಾವು ಚೆನ್ನಾಗಿ ಕಂಫರ್ಟೇಬಲ್ ಇದೀವಲ್ಲ, ಯಾಕೆ ಇಷ್ಟು ಜಗಳ ಮಾಡ್ತೀವಿ ಅಂತ. ದೆನ್ ಆಮೇಲೆ ಯಮುನಾ ಅವ್ರು ಹೇಳಿದ್ರು ಎಲ್ಲ ಮನೆ ದೋಸೆ ತೂತೆ ಅಂತ. ಅದನ್ನೇ ಓಕೆ, ಮಿಸರಿ ಲವ್ಸ್ ಕಂಪನಿ, ಎವ್ರಿಬಡಿ ಇಸ್ ಲೈಕ್ ಅವರ್ ಮಿಸರಬಲ್ ಲೈಫ್ ಓನ್ಲಿ, ನೋ ಪ್ರಾಬ್ಲಮ್ ಅಂತ. ಜಗಳ ಏನು ನಮ್ದೇನೋ ದೊಡ್ಡ ವಿಚಾರ ಏನಿರಲ್ಲ, ಎಲ್ಲ ಸಣ್ಣ ವಿಚಾರನೇ ಇರುತ್ತೆ. ವಿ ಡೋಂಟ್ ಟಾಕ್ ಅಬೌಟ್ ರಾಕೆಟ್ ಸೈನ್ಸ್ ಆರ್ ಇನ್ ವರ್ಲ್ಡ್ ವಾರ್ 3 and ಆಲ್ ದಟ್. ಸಣ್ಣ ವಿಚಾರ, ಮಿಸ್ಅಂಡರ್ಸ್ಟ್ಯಾಂಡಿಂಗು ಎಲ್ಲ ಇರುತ್ತಲ್ಲ, ಅದನ್ನಲ್ಲೇ ಜಗಳ ಆಗುತ್ತೆ. ಸಮ್ಟೈಮ್ಸ್ ಜಗಳ ಅವ್ರಿಗೆ ಏನಂದ್ರೆ ಯಮುನಾ ಅವ್ರಿಗೆ ಶಿ ವಾಂಟ್ಸ್ ಟು ಟಾಕ್ ಇಟ್ ಔಟ್ ಅಂಡ್ ರಿಸಾಲ್ವ್ ಇಟ್ ರೈಟ್ ಅಟ್ ದೆನ್ ಅಂಡ್ ದೇರ್. ನನಗೆ ಏನಂದ್ರೆ ಆವಾಗಲೇ ಮಾತಾಡಿದ್ರೆ ಮತ್ತೆ ಜಗಳ ಇನ್ನೂ ಜಾಸ್ತಿ ಆಗುತ್ತೆ ಅಂತ ನಾನು ಬೇಡ ಬಿಡಿ ಅಂತ ಮತ್ತೆ ಕೈ ಹಾಕೋದು ಅಂತ ನಾನು ಸುಮ್ಮನೆ ಸೈಲೆಂಟ್ ಆಗಿ ಆಗ್ಬಿಡ್ತೀನಿ. ಸೊ ದ್ಯಾಟ್ ಯೂಶಲಿ ಹ್ಯಾಪನ್ ನಮ್ಮ ಪ್ಯಾಟರ್ನು. ಆಮೇಲೆ ದೆರ್ ಆರ್ ಪ್ರೋಸ್ ಅಂಡ್ ಕಾನ್ಸ್. ಸಮ್ಟೈಮ್ಸ್ ಶಿ ರಿಯಲೈಸಸ್ ಓಕೆ ಐ ಬೀನ್ ರಾಂಗ್ ಅಂತ, ಅಪ್ಪ ಹಿ ಈಸ್ ವೆರಿ ಸೈಲೆಂಟ್, ಈಸ್ ನಾಟ್ ಟಾಕಿಂಗ್ ಅಂತ ಶಿ ವಿಲ್ ಕಮ್ ಅಂಡ್ ಬ್ರೇಕ್ ದ ಐಸ್. ಸಮ್ಟೈಮ್ಸ್ ಲೈಕ್ ಧೈರ್ಯ ಮಾಡ್ಬಿಟ್ಟು ಇದು ಏನಾರ ಮಾಡ್ಬಿಟ್ಟು ಇವಾಗ ಟ್ರಾನ್ಸ್ಪರೆಂಟ್ ಆಗಿದೆ, ಕಮ್ಯುನಿಕೇಶನ್ ಓಪನ್ ಮಾಡಬೇಕು ಅಂತ ಓಪನ್ ಆಗಿ ಹೋಗಿ ಹೇಳ್ಬಿಟ್ಟು ಐ ವಿಲ್ ಟ್ರೈ ಟು ಎಂಡ್ ದಿ ಜಗಳ ಫೈಟ್. ಸೊ ಇಟ್ಸ್ ಲೈಕ್ ಗಿವ್ ಅಂಡ್ ಟೇಕ್, ದರ್ ಇಸ್ ನಥಿಂಗ್. ಅವಾಗ ನಮ್ಮದೇ ತುಂಬ ಸಿಲ್ಲಿ ರೀಸನ್ಸು, ನಥಿಂಗ್ ಮೇಜರ್ ರೀಸನ್ಸ್. ಆಮೇಲೆ ನಾವು ವೆನ್ ವಿ ಲುಕ್ ಬ್ಯಾಕ್, ವೆಕೇಶನ್ಗೆ ಹೋಗುವಾಗ ನಾವು ಆಲ್ ಲಾಫ್, ಈವನ್ ಮಕ್ಕಳು ಅಷ್ಟೇ, ಮಕ್ಕಳು ಆಲ್ಸೋ ನಾವು ದೇ ವಿಲ್ ಸ್ಟಾರ್ಟ್ ಮೇಕಿಂಗ್ ಫನ್ ಆಫ್ ಅಸ್. ಅಮ್ಮ ನಿಮ್ಮ ಜಗಳ ನೋಡ್ಬಿಟ್ಟು ನಮಗೆ ನಗು ಬರ್ತಾ ಇರ್ತಾರೆ. ನಾವು ಸೀರಿಯಸ್ ಆಗಿ ಜಗಳ ಮಾಡ್ತಾ ಇರ್ತೀವಿ, ಅವ್ರು ಇಬ್ರು ಮುಂದೆ ನಗ್ತಾ ಇರ್ತಾರೆ, ಅಯ್ಯೋ ಮತ್ತೆ ಶುರು ಮಾಡಿದ್ರೆ ಇವರು ಅಂತ. ಅವ್ರು ನೋಡಿ ದೆನ್ ವಿ ವಿಲ್ ಸ್ಟಾರ್ಟ್ ಲಾಫಿಂಗ್, ಇಮಿಡಿಯೇಟ್ಲಿ ಅವ್ರ ಜಗಳ ಎಂಡ್ ಆಗ್ಬಿಡುತ್ತೆ ಆ ಥರ. ಮ್ಯಾಮ್, ಇವಾಗ ಮದ್ವೆ ಜೀವನದಲ್ಲಿ ಜಗಳ ಇಲ್ಲ ಅಂದ್ರೆ ಏನೂ ಆಗೋದಿಲ್ಲ, ಬಿಕಾಸ್ ಅಲ್ಲೊಂದ್ ಸ್ವಲ್ಪ ಊಟ ಜೊತೆ ಉಪ್ಪಿನಕಾಯಿ ಅನ್ನಂಗೆ ಜಗಳ ಇರ್ಲೇಬೇಕು ಅಂತ ಹೇಳ್ತಾರೆ. ಸೊ ಅದೇ ಜಗಳ ಅತಿರೇಕಕ್ಕೆ ಹೋಗ್ದಿರಂಗ್ ನೋಡ್ಕೊಳ್ಳೋದು ನಮ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಸೊ ನಿಮ್ಮ ಲೈಫ್ ಅಲ್ಲಿ ನೀವಿಬ್ರಲ್ಲಿ ಜಗಳ ಜಾಸ್ತಿ ಯಾರು ಮಾಡೋದಂತ ನಂಗೆ ಸರ್ ಹೇಳಿಲ್ಲ, ನೀವು ಹೇಳಿ. ಹಾಗೆ ಆ ಜಗಳನ ಎಲ್ಲಿವರೆಗೂ ತಗೊಂಡು ಹೋಗ್ಬೇಕು, ಅದ್ರ ಲಿಮಿಟೇಷನ್ ಎಷ್ಟಿರ್ಬೇಕು ಅಂತ ಹೇಳಿ. ಈಗ ಯಾರೇ ಅದು ಗಂಡ ಹೆಂಡತಿ ಮಾತ್ರ ಅಲ್ಲ, ಇವಾಗ ನಮ್ಮ ತಂದೆ ತಾಯಿಗಳ ಜೊತೆನೂ ನಾವು ಇರಬೇಕಾದ್ರೆ ಜಗಳಗಳು ನಡೀತಾನೆ ಇರುತ್ತೆ. ಈಗ ನೀವು ಜೊತೆಗೆ ಒಂದು 4 ದಿವಸ ಮನೇಲಿದ್ರು ಜಗಳ ಶುರು ಆಗುತ್ತೆ. ಸೊ ಯಾಕಂದ್ರೆ ಒಬ್ಬೊಬ್ರು ಇಂಟ್ರೆಸ್ಟ್ ಒಂದೊಂಥರ ಇರುತ್ತೆ, ಅಥವಾ ಇದೇ ರೀತಿ ಇರಬೇಕು ಅಂತ ಒಬ್ರು ಆ ರೀತಿ ಇರಬೇಕು. ಸೊ ಅದು ಸರ್ವೇ ಸಾಮಾನ್ಯ. ಯಾರೇ ಇಬ್ರು ಮನುಷ್ಯರು ಜೊತೆಗಿರ್ತಾರೆ ಅಂತಂದ್ರೆ ಅಲ್ಲಿ ಒಂದೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಜಗಳ ಅದು ಇದು ಬರೋದು ಸಹಜ. ಅದನ್ನ ಯಾವ ಲೆವೆಲ್ವರೆಗೂ ಅಂತ ನೀವು ಹೇಳಿದ್ರಿ, ಇಬ್ರು ಕಾಂಪ್ರಮೈಸ್ ಆದರೆ ಮಾತ್ರ ಆ ಜಗಳ ತಣ್ಣಗಾಗೋದಕ್ಕೆ ಸಾಧ್ಯ. ಇಲ್ಲ ಅಂತ ಅಂದರೆ ಅದು ಹಾಗೆ ಬೆಳ್ಕೊಂಡು ಹೋಗುತ್ತೆ. ಅದ್ರ ಮಧ್ಯೆ ಈಗೋ ಬಂದುಬಿಟ್ರೆ, ಅಂದರೆ ನಾನು ಗೆಲ್ಲಬೇಕು, ನಾನೇ ಸರಿ ಅನ್ನೋದು ಬಂದಾಗ ಅದು ಜಗಳ ನಿಲ್ಲೋದಿಲ್ಲ. ಅದು ಹಾಗೆ ಹೋಗಿ ಎಲ್ಲೋ ಹೋಗಿ ಮುಟ್ಟತ್ತೆ. ಸೊ ಹಾಗಾಗಿ ಇಬ್ಬರೂ ಕಾಂಪ್ರಮೈಸ್ ಮಾಡಿಕೊಂಡು ತಣ್ಣಗಾಗಲೇಬೇಕಾಗತ್ತೆ. ಆಮೇಲೆ ನೋಡಿ, ಯಾವುದೇ ಜಗಳ ಆಗಲಿ ಅಥವಾ ಯಾವುದೇ ಸಮಾಧಾನ ಆಗಲಿ, ಇಬ್ಬರದು ಇನ್ಪುಟ್ ಇದ್ರೇ ಅದು ವರ್ಕೌಟ್ ಆಗೋದು. ಇಲ್ಲ ಅಂತಂದರೆ ಜಗಳನೂ ಶುರುವಾಗಲ್ಲ, ಅದು ಶಾಂತ ರೀತಿಗೂ ಬರೋದಿಲ್ಲ. ಸೊ ಎರಡಕ್ಕೂ ಇಬ್ಬರು ಬೇಕಾಗತ್ತೆ. ಸೊ ಆಮೇಲೆ ಆವಾಗ ನಾವು ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ಇದು ಒಂದು ಏಜಲ್ಲಿ ಅದು ಗೊತ್ತಾಗಲ್ಲ. ಏಜ್ ಆಗ್ತಾ ಇವಾಗ ನನಗೇನೆ ಅನಿಸುತ್ತೆ, ನಾನು ಒಂದು 5-6 ವರ್ಷದ ಹಿಂದೆ ಹೇಗಿದ್ನೋ ಇವಾಗ ಆ ರೀತಿ ನಾನು ಇಲ್ಲ. ಈಗ ಪ್ರತಿಯೊಂದಕ್ಕೂ ನಂದೇನೋ ಮಿಸ್ಟೇಕ್ ಆಗಿರ್ಬಹುದಲ್ವಾ, ಅದು ಮುಂಚೆ ಬರ್ತಿರ್ಲಿಲ್ಲ. ಮುಂಚೆ ಇಲ್ಲ ನಾವೇ ಸರಿ ಅನ್ನೋದು ಬರ್ತಿತ್ತು. ಸೊ ಇವಾಗ ನಂದೇ ಏನೋ ಮಿಸ್ಟೇಕ್ ಇರ್ಬೋದು, ಅಯ್ಯೋ ಇವರು ಹೀಗೆ ಹೇಳ್ತಾ ಇದ್ದಾರೆ, 2ನೇ ಸಲ ಈ ರೀತಿ ಹೇಳ್ತಾ ಇದ್ದಾರೆ ಅಂದರೆ ಏನೋ ಇರಬಹುದು, ನಂದೇ ತಪ್ಪಿರಬಹುದು. ಈ ರೀತಿಯಾದಂಥ ಯೋಚನೆಗಳು ಬರುತ್ತೆ ನಿಮಗೆ ಏಜ್ ಆಗ್ತಾ ಹೋದ ಹಾಗೆ. ಸೊ ಹಾಗಾಗಿ ಆ ರೇಟಿಂಗು, ಆ ಜಗಳದ ರೇಟಿಂಗ್ಸು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಎಲ್ಲದಕ್ಕೂ ಏನು ಅಂತಂದರೆ ಮೇನಾಗಿ ಆ ಹೊಂದಾಣಿಕೆ ಮನೋಭಾವ ಇಲ್ಲ ಅಂತ ಅಂದರೆ ವರ್ಕೌಟ್ ಆಗಲ್ಲ ಅಷ್ಟೇ. ಓಕೆ ಮ್ಯಾಮ್, ನೀವು ಗಿಫ್ಟ್ ಏನಾದರೂ ಕೊಡಬೇಕು ಅಂದರೆ ಸರ್ಗೆ ಯಾವ ಥರ ನೀವು ಗಿಫ್ಟ್ ಕೊಡ್ತೀರಾ? ಅವ್ರಿಗೆ ಯಾವ ಥರದ ಗಿಫ್ಟ್ಸ್ಗಳು ಇಷ್ಟ ಆಗುತ್ತೆ? 25th ಆ್ಯನಿವರ್ಸರಿಗೆ ನಿಮ್ಮ ಕಡೆಯಿಂದ ಅವ್ರಿಗೆ ಏನು ಸಿಗ್ಬೋದು, ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಅಂತ? ಅದೇನೋ ನಮ್ಮನೇಲಿ ಆ ಗಿಫ್ಟ್ ಕೊಡೋದು ತಗೊಳ್ಳೋದು ಅಭ್ಯಾಸನೇ ಬರಲಿಲ್ಲ. ನೀವು ಕೊಟ್ಟಿಲ್ವಾ ಮ್ಯಾಮ್ ಅವರಿಗೆ? ನಾನು ಸಹ ಕೊಟ್ಟಿಲ್ಲ ಅವ್ರಿಗೆ. ಕೊಟ್ಟಿದ್ದು ಯಾವ ರೀತಿ ಗೊತ್ತಾ, ನೀವು ನಗಾಡ್ತೀರಾ, ಇವತ್ತವರೆಗೂ ಇಟ್ಕೊಂಡಿದ್ದಾರೆ. ಏನೋ ಒಂದು ಯಾವುದೋ ಒಂದು ಚಿಕ್ಕ ಸ್ಟೋರಲ್ಲಿ ಒಂದು ಚಿಕ್ಕ ಬೊಂಬೆ ಇರುತ್ತೆ ಗೊತ್ತಾ, ಈ ಮಗು ತರ, ಅದು ತುಂಬಾ ರಿಯಲ್ ಆಗಿತ್ತು. ಅದು ನೋಡಿದ್ರೆ ಆ ಸ್ಕಿನ್ನು ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದ್ರೆ ಮಗುನ್ ಮುಟ್ಟದಾಗೆ ಅನ್ಸೋದು. ಅದು ಇಷ್ಟೇ. ಅದು ಏನು $1 $2 ಇರ್ಬೋದು ಅಷ್ಟೇ. ಅದನ್ನ ಒಂದು ಗಿಫ್ಟ್ ತರ ಕೊಟ್ಟಿದ್ದೆ ಅವ್ರಿಗೆ, ಅದನ್ನ ಇನ್ನೂ ಇಟ್ಕೊಂಡಿದ್ದಾರೆ. ಆಮೇಲೆ ಯಾವುದು ಫ್ಲಾರಿಡಾಗೆಲ್ಲ ಒಂದ್ಸಲ ವೆಕೇಶನ್ ಹೋಗಿದ್ವಿ, ಅಲ್ಲಿ ಸಮುದ್ರ ತಳದಲ್ಲಿ ಕಪ್ಪೆ ಚಿಪ್ಗಳು ಸಿಗತ್ತೆ ಗೊತ್ತಾ, ಅದನ್ನೆಲ್ಲ ಆಯ್ಕೊಂಡು ಬಂದ್ಬಿಟ್ಟು ಅದನ್ನ ಈ ಥರ ಹಾರ್ಟ್ ಶೇಪಲ್ಲಿ ಒಂದು ಕಟಿಂಗ್ ಮಾಡಿ ಅದ್ರ ಮಧ್ಯೆ ನಮ್ಮಿಬ್ಬರದು ಒಂದು ಫೋಟೋ ಅಂಟಿಸಿದ್ದೆ. ಫಸ್ಟ್ ಬರ್ತ್ಡೇಲಿ ಅವ್ರು ನನಗೆ ಕೇಕ್ ತಿನ್ನಿಸಿದ್ದು ಒಂದು ಫೋಟೋನ ಅದ್ರ ಮಧ್ಯೆ ಅಂಟಿಸಿದ್ದೆ. ಅದು ಕೊಟ್ಟು ಇವಾಗಲೇ ಈಗ 25 ವರ್ಷದ ಆ್ಯನಿವರ್ಸರಿ ಅಲ್ವಾ, 28 ವರ್ಷ ಆಗ್ತಾ ಇದೆ.
ಇನ್ನೂ ಇಟ್ಕೊಂಡಿದ್ದಾರೆ ಅದನ್ನ. ಸೊ ಈ ರೀತಿ ಗಿಫ್ಟೇ ನಾನು ಕೊಟ್ಟಿರೋದು ಅವ್ರಿಗೆ. ಇನ್ನೇನು ಒಂಥರ ದೊಡ್ಡದು ಈಗ ಕೆಲವರು ಬರ್ತಡೇ ಅಂತಂದ್ರೆ ಎಕ್ಸ್ಪೆನ್ಸಿವ್ ಕಾರ್ ಕೊಡೋದು. ನಾವು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಜೀವನ ಮಾಡೋ ಅಂಥವ್ರು ವೈದೇಹಿ ಅವರೇ. ನಮ್ಮ ಜೀವನಕ್ಕೆ ಈಗ ಏನು ನಿಜವಾಗ್ಲೂ ಪ್ರಾಕ್ಟಿಕಲ್ ಅನ್ಸುತ್ತೆ, ಯಾವುದು ಅರ್ಥಪೂರ್ಣವಾಗಿದೆ, ಮನಸ್ಸಿನ ಮೂಲಕ ಯೋಚನೆ ಮಾಡ್ಕೊಂಡು ಬದುಕೋ ಅಂಥವ್ರು. ಸೊ ಹಾಗಾಗಿ ದೊಡ್ಡ ಪ್ಲಾನಿಂಗ್ಗಳು, ಲ್ಯಾವಿಶ್ ಆಗಿ ಬರ್ತಡೇ ಸ್ಪೆಂಡ್ ಮಾಡೋದು, ಅವ್ರು ಹೇಳಿದಾಗೆ ಅದ್ರ ಬದಲು ಅವ್ರಿಗೆ ನನಗೇನು ಇಷ್ಟ ಆಗುತ್ತೆ ಅಂತ ಗೊತ್ತು, ನನಗೂ ಹಾಗೆ ಅವ್ರಿಗೇನು ಇಷ್ಟ ಅಂತಂದರೆ ಅವ್ರು ಸ್ವಲ್ಪ ಟ್ರಾವೆಲಿಂಗ್ ತುಂಬ ಮಾಡ್ತಾರೆ. ಸೊ ಹಾಗಾಗಿ ಅವ್ರಿಗೇನು ಇಷ್ಟ ಇದೆಯೋ ಅದನ್ನು ಈಗ ಎಲ್ಲ ಕಡೆ ಅವ್ರು ಹೋಗೋ ಕಡೆ ನಾನು ಹೋಗೋಕ್ಕಾಗಲ್ಲ, ಯಾಕಂದರೆ ಮಕ್ಕಳಿರ್ತಾರೆ ಜೊತೆಗೆ ಅಥವಾ ಮನೆ, ಅದು ವಾಟ್ ಎವರ್. ಸೊ ಅಂಥ ಸಮಯದಲ್ಲಿ ಆ ಸ್ವಾತಂತ್ರ್ಯನ ನಾವು ಕೊಡಬೇಕಾಗತ್ತೆ ಗಂಡನಿಗೆ. ನೀವು ನೋಡಿರ್ಬಹುದು, ತುಂಬ ಕಟ್ಟಾಕದಷ್ಟು ಬಿಟ್ಟ ತಕ್ಷಣ ಅದು ಝೂ ಇಂದ ಹುಲಿ ಸಿಂಹನ ಹೊರಗಡೆ ಬಿಟ್ಟಂಗೆ ಆಗ್ಬಿಡುತ್ತೆ. ಸೊ ನಮ್ಮ ಮಧ್ಯ ಆ ಒಂದು ಸ್ವಾತಂತ್ರ್ಯ, ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ. ಸೊ ಅವ್ರಿಗೆ ಬೇಕಾಗಿರೋವಂಥದ್ದು ಅದನ್ನ ನಾನು ಕೊಡ್ತೀನಿ. ಆಮೇಲೆ ಅವ್ರು ನನ್ನನ್ನು ಅರ್ಥ ಮಾಡ್ಕೊಂಡಿದ್ದಾರೆ, ಅವ್ರಿಗೆ ಗೊತ್ತು ಎಕ್ಸಾಕ್ಟಾಗಿ ಆಯಿತು ನೀನು ಏನು ಸೋಷಿಯಲ್ ಸರ್ವಿಸ್ ಮಾಡಬೇಕು ಅಂದ್ಕೊಂಡಿದ್ಯೋ ಅದು ಮಾಡು ಅಂತೇಳಿ ಅವ್ರು ನನಗೆ ಸಹಾಯ ಮಾಡ್ತಾರೆ. ಸೊ ಹೀಗೆ ಈ ರೀತಿಯಾಗಿ ಮೆಟೀರಿಯಲಿಸ್ಟಿಕ್ ಆಗಿ ಗಿಫ್ಟ್ ಕೊಡುವಂಥದ್ದು, ಸೆಲೆಬ್ರೇಟ್ ಮಾಡುವಂಥದ್ದು ಅದೇನು ಬರಲಿಲ್ಲ. ಇನ್ನೊಂದು ಗಿಫ್ಟ್ ವಿಚಾರದಲ್ಲಿ ಇನ್ನೊಂದು ತಮಾಷೆ ಇನ್ಸಿಡೆಂಟ್ ಒಂದು ಹೇಳ್ಬೇಕು. ಇದು ಅರ್ಲಿ ಇಯರ್ಸ್ ಆಫ್ ಮ್ಯಾರೇಜಲ್ಲಿ ಯಮುನಾ ಅವರ ಬರ್ತ್ಡೇ ಇತ್ತು, ಇನ್ನೊಂದು ಬರ್ತ್ಡೇ ಇತ್ತು, ಮನ್ಮೋಡ್ ಬರ್ತ್ಡೇ. ಸೊ ನಾನು ಅವ್ರ ಫೋಟೋ ತಗೊಂಡು ಆವಾಗ ಫೋಟೋಶಾಪ್ಗೆ ಹೋಗಿ ಆ ಫೋಟೋ ಎಲ್ಲ ಏನೋ ಮಾಡಿಫೈ ಮಾಡಿ ಚೇಂಜ್ ಮಾಡಿ ಅದಕ್ಕೊಂದು ಗಾರ್ಲ್ಯಾಂಡ್ ಥರ ಹಾಕಿ ಫೋಟೋಗೆ ಅದು ಕೊಟ್ಟಿದೆ. ನೋಡ್ಬಿಟ್ಟು ಯಮುನಾ ಅವರು ಈಗ ನಾನು ಸತ್ತಿದ್ದೀನಿ ಅಂತ ಅನ್ಕೊಂಡಿದ್ಯಾ ಅಂತ. ಆಮೇಲೆ ನೋಡಿದ್ಮೇಲೆ ನನಗೆ ಅನ್ಸುತ್ತೆ ಹೌದಲ್ಲಪ್ಪ ಇದು ಈ ಥರ ಇದೆಯಲ್ಲ ಫೋಟೋ, ಡೆಕೋರೇಷನ್ ಮಾಡೋಣ ಇವಳು ಫೋಟೋಗೆ ಅಂದ್ಬಿಟ್ಟು ತಗೊಂಡೋಗಿ ಅದನ್ನೇನೋ ಮಾಡಿಸಿ ಪಾಪ ಹಾರ ನಾನು ಬದುಕಿನೊಳಗೆ ನೀವು ಈ ತರ ಫೋಟೋ ಮಾಡ್ಬಿಟ್ಟಲ್ಲ ಅಂತ ನನಗೆ ಈಗ ನೆನಪಾಯ್ತದು. ಆ ಫೋಟೋ ಇದೆಯಾ ಮ್ಯಾಮ್? ಎಲ್ಲ ಅದನ್ನು ಕೊಟ್ರ? ಇಲ್ಲ ಇಲ್ಲ ಅದನ್ನ ನಾನು ಮರ್ತೇ ಬಿಟ್ಟಿದ್ದೆ ಅದನ್ನ. ಸೊ ಒಂದಂತೂ ಗೊತ್ತಾಯ್ತು ಸರ್, ನೀವಿಬ್ರಿಗೂ ಗಿಫ್ಟ್ಸ್ಗಳು ಇಷ್ಟ ಆಗಲ್ಲ, ಮೆಟೀರಿಯಲಿಸ್ಟಿಕ್ ಥಿಂಗ್ಗಳು ನೀವಿಬ್ರು ಇಷ್ಟಪಡೋದಿಲ್ಲ ಅಂತಂದು. ಬಟ್ ಸ್ಟಿಲ್ ಇವಾಗ ಮೇಡಮ್ ಅಂತೂ ಸೆಲೆಬ್ರಿಟಿ, ಸಿನಿಮಾದಲ್ಲಿ ಮಾಡಿದ್ದಾರೆ, ಸೀರಿಯಲ್ ಮಾಡಿದ್ದಾರೆ. ಸೊ ನಾವು ನಮ್ಮ ಚಾನಲ್ ನಾವು ಇದ್ರಲ್ಲಿ ಮಾಡಿದಾಗ ಹೌಸ್ ಟೂರ್ ಮಾಡಿದಾಗೂ ಕೂಡ, ಹೋಮ್ ಟೂರ್ ಮಾಡಿದಾಗೂ ಕೂಡ ಅವ್ರು ನನಗೆ ಹೇಳಿದ್ದು, ಆ ವಿಡಿಯೋದಲ್ಲಿ ಹೇಳಿದ್ದು ಒಂದೇ ಮಾತು, ನಮ್ಮ ಮನೆ ಕೆಲಸ ನಾನೇ ಮಾಡ್ಕೊಳ್ತೀನಿ, ಅಡುಗೆ ನಾನೇ ಮಾಡ್ಕೊಳ್ತೀನಿ, ಈ ಕೆಲಸದವ್ರನ್ನ ಇಟ್ಕೊಂಡಿಲ್ಲ ಅಂತ. ಅದಕ್ಕೆ ಒಳ್ಳೆ ಕಮೆಂಟ್ಗಳು ಕೂಡ ಬಂದಿದೆ, ಬ್ಯಾಡ್ ಕಮೆಂಟ್ಗಳು ಕೂಡ ಬಂದಿದೆ. ಸೊ ಅಪಾರ್ಟ್ ಫ್ರಮ್ ದ್ಯಾಟ್, ಏನಕ್ಕೆ ಮ್ಯಾಮ್ ಮನೆ ಕೆಲಸದವ್ರನ್ನ ಇಟ್ಕೊಳ್ಳಲ್ಲ ಅಂತ ನೀವು ಹೇಳಿದ್ದೀರಾ ಅವ್ರಿಗೆ ಇಟ್ಕೊಳ್ಳೋದಕ್ಕೆ? ಯಾಕೆ ಇಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತೀನಿ ಅಂತ ನೀವು ಅವ್ರಿಗೆ ಕನ್ವಿನ್ಸ್ ಮಾಡಿದ್ದು ಉಂಟಾ ಅಂತ? ಅದು ದಟ್ ಈಸ್ ಆಲ್ವೇಸ್ ನೆವರ್ ಎಂಡಿಂಗ್ ಪ್ರಾಬ್ಲಮ್, ಒಂದೊಂದ್ಸರಿ ಆಗ್ಬಿಡುತ್ತೆ. ಬಟ್ ಮ್ಯಾಮ್ಗೆ ಏನಂದ್ರೆ ದೇರ್ ಆರ್ ಟೂ ಥಿಂಗ್ಸ್. ಒನ್, ಅಪ್ಪ ಮ್ಯಾಮ್ ಇಸ್ ಅ ಸೆಲೆಬ್ರಿಟಿ ಔಟ್ಸೈಡ್, ಬಟ್ ಮನೆ ಇನ್ಸೈಡ್ ಬಂದ ತಕ್ಷಣ ಮ್ಯಾಮ್ ಇಸ್ ಲೈಕ್ ಶಿ ಇಸ್ ಲೈಕ್ ದ ಮದರ್, ಶಿ ಇಸ್ ಲೈಕ್ ದ ಹೌಸ್ ಕೀಪರ್, ಶಿ ಇಸ್ ದ ಹೌಸ್ ಮ್ಯಾನೇಜರ್. ಹರ್ ರೋಲ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಆ್ಯಂಡ್ ಶಿ ಲೈಕ್ಸ್ ಟು ಟೇಕ್ ಕೇರ್ ಆಫ್ ಅವರ್ ಹೌಸ್ ಕಂಪ್ಲೀಟ್ಲಿ. ಅವ್ಳಿಗೆ ಏನಂದರೆ ಈ ಹೌಸು ಬಿಲಾಂಗ್ಸ್ ಟು ಮೀ, ನನ್ನ ಮನೆ, ನನ್ನ ಗಂಡ, ನನ್ನ ಮಕ್ಕಳು ಎಲ್ಲರೂ ನಾನು ಚೆನ್ನಾಗಿ ನೋಡ್ಕೋಬೇಕು ಅಂತ ಒಂದು ಆಸೆ ಇದೆ. ಸೊ ಅದರಿಂದ ಶಿ ಲೈಕ್ಸ್ ಟು ಡೂ ಆಲ್ ದ ವರ್ಕ್ ಹರ್ಸೆಲ್ಫ್, ವೆದರ್ ಕ್ಲೀನಿಂಗ್ ಇರಲಿ, ಕುಕ್ಕಿಂಗ್ ಇರಲಿ, ಎಲ್ಲ we've had ಇದಕ್ಕೆ ಮುಂಚೆ ಕೆಲವು ಹೌಸ್ ಮೇಟ್ಸ್ ಎಲ್ಲ, ಕೆಲವರೆಲ್ಲ we've had some mates for some time and all that. But eventually it doesn't work out. She does not, she is like, oh ಯಾವಾಗಲೂ ಮ್ಯಾಮು ಅವರೆಲ್ಲ ನಾನು ಮಾಡೋ ಶ್ರದ್ಧೆಯಿಂದ ಮಾಡಲ್ಲ, ಆ ಕಮಿಟ್ಮೆಂಟ್ ಇರಲ್ಲ ಅಂತ. ನಾನು ಅನ್ನೋದು ಅದು ಬರಲ್ಲ, ಅದು ನಿನ್ನ ಥರ ಮಾಡಬೇಕಂದ್ರೆ ನಿನ್ನ ಕ್ಲೋನ್ ಮಾಡಬೇಕು, ಆ ಥರ ಯಾರು ಹುಟ್ಟಿರಲ್ಲ. ಸೊ ಸ್ವಲ್ಪ ಅಲ್ಲಿ ಕಾಂಪ್ರಮೈಸ್ ಅಡ್ಜಸ್ಟ್ಮೆಂಟ್ ಮಾಡಬೇಕು ಅಂತ ನಾನು ಅನ್ನೋದು. ಬಟ್ ಮ್ಯಾಮ್ ಇಲ್ಲ, ಎಷ್ಟೇ ಇದ್ರೂ ನನ್ನ ಸ್ಯಾಟಿಸ್ಫ್ಯಾಕ್ಷನ್ ನಾನು ಬರೋದು ನಾನು ಮಾಡಿದ್ರೆ ಬರೋದು, ಇಷ್ಟು ಕ್ಲೀನಾಗಿ ಇಷ್ಟು ಶ್ರದ್ಧೆಯಿಂದ ಮಾಡೋದು ಯಾರಿಗೂ ಬರಲ್ಲ ಅಂತ. ಶಿ ಆಲ್ವೇಸ್ ಲೈಕ್ಸ್ ಟು ಡೂ ಇಟ್ ಆ್ಯಂಡ್ ಶಿ ಡಸಂಟ್ ಕನ್ಸಿಡರ್ ಇಟ್ ಆಸ್ ಎ ಜಾಬ್. ಅವ್ರಿಗೆ ನ್ಯಾಚುರಲ್ ಆಗಿ ಬರುತ್ತೆ. ಬಟ್ ಐ ಆಲ್ವೇಸ್ ಟೆಲ್ ಹರ್, ಈಗ ಆಸ್ ವಿ ಗ್ರೋ ಓಲ್ಡರ್, ವಿ ಡೋಂಟ್, ನಮಗೆ ಅದೇ ಶಕ್ತಿ ಇರಲ್ಲ. 20 years ಬ್ಯಾಕ್ ಏನು ಶಕ್ತಿ ಇತ್ತು ಇವಾಗ ಇರಲ್ಲ. 10 years ಆದಮೇಲೂ ಇನ್ನೂ ವಿಲ್ ಪ್ರಾಬ್ಲಿ ಬಿ ವೀಕರ್. ಸೊ ಯು ಹ್ಯಾವ್ ಟು ಕನ್ಸಿಡರ್ ಅಟ್ ಸಮ್ ಪಾಯಿಂಟ್ ನಿನ್ನ ಸ್ಟ್ರೆಸ್ಸು, ನಿನ್ನ ವರ್ಕ್ ರಿಲೇಟೆಡ್ ಆ್ಯಕ್ಟಿವಿಟೀಸ್ ಎಲ್ಲ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಸಿ ಹೌ ಯು ಕ್ಯಾನ್ ವರ್ಕ್ ಇಟ್ ಔಟ್, ಹೌ ಯು ಕ್ಯಾನ್ ಗೆಟ್ ಬೆಟರ್ ಅಟ್ ದ್ಯಾಟ್ ಅಂತ. ಸರಿ ಮಾಡ್ತೀನಿ ಅಂತ ಅಂತಾರೆ, ಮತ್ತೆ ಅದೇ ಶುರು ಆಗುತ್ತೆ. ಸರ್ ನಿಮಗೆ ಹೆಲ್ಪ್ ಮಾಡ್ತಾರೆ ಮ್ಯಾಮ್ ಮನೆ ಕೆಲಸದಲ್ಲಿ ಎಲ್ಲ ಹೇಗೆ ಅಂತ? ಅಡುಗೆ ಕೆಲಸದಲ್ಲಿ, ಮನೆ ಕೆಲಸದಲ್ಲಿ? ಪಾಪ ಅವರೇನೋ ಮಾಡೋಕ್ಕೆ ಆಸಕ್ತಿ ತೋರಿಸ್ತಾರೆ, ನನಗೆ ನಿಜ ನನಗೆ ಆಗಲ್ಲ. ಅದಿನ್ನೊಂದು ಏನಾಗ್ಬಿಟ್ಟಿದೆ, ನಮ್ಮ ಮನೆಯಲ್ಲಿ ನಾನು ಬೆಳೆದು ಬಂದಿದ್ದ ರೀತಿ, ನಮ್ಮ ತಾಯಿಯವರು
ಅಡುಗೆ ಮನೆ ಕೆಲಸ ಅಂತಂದರೆ ಇನ್ನು ನಾನೇ ಮಾಡಿ ಬಡಿಸ್ಬೇಕು, ಆ ಥರದ್ದೊಂದು ಇತ್ತು. ಅದು ನನಗೆ ಬಂದಿದೆ ಅಂತ ಅನಿಸುತ್ತೆ. ಆಮೇಲೆ ಈಗಿನ ಕಾಲಕ್ಕೆ ಇದು ನಾನು ಹೇಳೋದು ಸರಿ ಹೋಗಲ್ಲ ಅಂತ ಅಂದ್ಕೊಳ್ತೀನಿ. ಬಟ್ ನನ್ನ ನಂಬಿಕೆ ಪ್ರಕಾರ, ಅಥವಾ ಹೇಗೆ ನಡೆದು ಬಂತು ಸುಮಾರು ವರ್ಷಗಳ ಕಾಲದಿಂದ ಹೇಗೆ ನಡೆದು ಬಂತು, ಅಥವಾ ಒಂದು ಸಂಬಂಧಗಳು ಹೇಗೆ ನಡೆಯುತ್ತೆ ಅನ್ನೋ ಪ್ರಕಾರವಾಗಿ ನೋಡೋಕೆ ಹೋದರೆ, ಒಂದೊಂದು ಕೆಲಸ ಒಬ್ಬೊಬ್ಬರಿಗೆ ಯಾಕೆ ಆ ರೀತಿ ಆಗಿದೆ ಅಂತಂದರೆ ಅದರಲ್ಲಿ ಅವರಿಗೆ ಪ್ರತಿಭೆ ಇದೆ ಅಂತ, ಅಥವಾ ಅದರಲ್ಲಿ ಅವ್ರಿಗೆ ಒಂದು ಟ್ಯಾಲೆಂಟ್ ಇದೆ, ಅಥವಾ ಅದರಲ್ಲಿ ಅವ್ರಿಗೊಂದು ಆ ಸ್ಕಿಲ್ಸ್ ಇದೆ ಅಂತ ಅನಿಸುತ್ತೆ ನನಗೆ. ಇವಾಗ ನೋಡಿ, ಒಂದು ಹೆಣ್ಣು ಈ ಕಡೆ ಮಗುನೂ ನೋಡಿಕೊಂಡು ಅಲ್ಲಿ ಅಡುಗೆನೂ ಮಾಡಿಕೊಂಡು ಅಲ್ಲಿ ಇನ್ನೇನೋ ಮಾಡ್ಕೊಂಡು ಮಲ್ಟಿ ಟಾಸ್ಕಿಂಗ್ ನಾವು ಮಾಡ್ತಾ ಇರ್ತೀವಿ. ಅದೇ ರೀತಿಯಾಗಿ ಗಂಡಸರಿಗೆ ಇನ್ನೊಂದ್ರಲ್ಲಿ ಶಕ್ತಿ ಇರುತ್ತೆ. ಅವ್ರು ಮಾಡುವಂಥ ಕೆಲವು ಕೆಲಸಗಳಲ್ಲಿ ನಾವು ಏನೇ ಕಾಂಪೀಟ್ ಅಂತ ಮಾಡೋಕ್ಕೆ ಹೋದ್ರೂ ಇವತ್ತಿನ ದಿನದಲ್ಲಿ, ಈಗ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಆಗಬಹುದು, ಅಥವಾ ಮನೆಯಿಂದ ಹೊರಗಡೆ ಹೋಗಿ ಕೆಲಸ ಮಾಡುವಂಥ ಕೆಲವು ವಿಚಾರಗಳಾಗಬಹುದು, ಏನೇ ಹೇಳಿದ್ರು ಗಂಡಸಿನ ತಾಕತ್ತೆ ಬೇರೆ. ನಾವು ಅದನ್ನು ಒಪ್ಕೊಳ್ಬೇಕಾಗತ್ತೆ. ನಾವು ಇಲ್ಲಿಂದ ಒಪ್ಕೊಳ್ದೇ ಇದ್ರೂ ನೈಸರ್ಗಿಕವಾಗಿ ಇರುವಂತಹ ಕಾರಣಗಳದು. ಆಮೇಲೆ ಕೆಲವೊಂದು ವಿಚಾರಗಳಿಗೆ ಒಂದೊಂದ್ರ ಮೇಲೆ ಅವಲಂಬಿತರಾಗಿರೋದು ಸಂಬಂಧಗಳಿಗೆ ಒಳ್ಳೇದು ಅಂತ ನನಗನ್ಸತ್ತೆ. ಇಲ್ಲ ಅಂತಂದರೆ ನೀನು ಹಾಕಬೇಕು ಅನ್ನೋದು ಬರೋ ಚಾನ್ಸಸ್ ಇರುತ್ತೆ. ನಾನೇ ಮಾಡ್ಕೋತೀನಿ, ನೀನು ಹಾಕಬೇಕು. ಇವತ್ತಿನ ದಿನದಲ್ಲಿ ತುಂಬ ಪ್ರಾಬ್ಲಮ್ ಬರ್ತಾ ಇರೋದನ್ನು ಕೂಡ ಯಂಗ್ಸ್ಟರ್ಸಲ್ಲಿ ಅದೇ ಕಾರಣಕ್ಕೆ. ನಾನೇ ಮಾಡ್ಕೋತೀನಿ ನೀನು ಯಾಕೆ ಇದು ಬರ್ತಾ ಇರೋದ್ರಿಂದನೇ ಅಲ್ಲಿ ಸಂಬಂಧಗಳ ಒಂದು ಬಾಂಡಿಂಗಿಗೆ ಕಷ್ಟಗಳು ಶುರುವಾಗ್ತಾ ಇರೋದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ನಾನು ಸರಿನೋ ತಪ್ಪೋ ಹೇಳ್ತಾ ಇಲ್ಲ, ನನ್ನ ವೈಯಕ್ತಿಕ ಅಭಿಪ್ರಾಯ. ಸೊ ಹಾಗಾಗಿ ನನಗೇನೋ ಒಂದು ಮನೆ ನೋಡ್ಕೊಳ್ಳೋದಾಗ್ಬೋದು, ಅಥವಾ ನನ್ನ ಗಾರ್ಡನ್ ನೋಡ್ಕೊಳ್ಬೋದಾಗ, ಇದೆಲ್ಲ ನನ್ನ ಕೆಲಸ ಅಲ್ವಾ, ಅದು ಖುಷಿಯಿಂದ ಮಾಡ್ತೀನಿ. ಯಾವತ್ತು ಗೊಣಕ್ಕೊಂಡು ಕಷ್ಟಪಟ್ಕೊಂಡು ಅಯ್ಯೋ ಇದನ್ನು ನಾನೇ ಮಾಡಬೇಕಾ ಅನ್ನೋ ರೀತಿಯಲ್ಲಿ ಇವತ್ತವರೆಗೂ ನಾನು ಮಾಡಿಲ್ಲ. ತುಂಬ ಸಂತೋಷವಾಗಿ ಮಾಡೋದ್ರಿಂದ ಅವರ ಸಹಾಯನ ತಗೊಳ್ಬೇಕು ಅಂತ ನನಗೆ ಅನಿಸಿಲ್ಲ. ಆದರೆ ನಾನು ಇಲ್ಲದೆ ಇರಬೇಕಾದ್ರೆ, ನಾನು ಇಲ್ಲ ಅನ್ನೋ ಭಾವನೆ ಬರದೇ ಇರೋ ರೀತಿನಲ್ಲಿ ಮನೆನ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗೋ ಕೆಪಾಸಿಟಿ ಶ್ರೀನಿಧಿ ಅವ್ರಿಗಿದೆ. ಅಡುಗೆ ಮಾಡೋಕ್ಕೆ ತುಂಬ ಚೆನ್ನಾಗಿ ಗೊತ್ತು. ಕೆಲವೆಲ್ಲ ಚಟ್ನಿಗಳು ಅವ್ರು ಮಾಡೋ ಹಾಗೆ ನನಗೆ ಮಾಡೋಕ್ಕೆ ಬರಲ್ಲ. ಸೊ ಅವ್ರು ಹೀರೆಕಾಯಿ ಚಟ್ನಿ ಅಂತೇನೋ ಮಾಡ್ತಾರಂತೆ, ಹೀರೆಕಾಯಿ ಸಿಪ್ಪೆದು ಚಟ್ನಿ, ಅಮೆರಿಕಾದಲ್ಲೆಲ್ಲ ಫೇಮಸ್ಸು. ಎಲ್ಲರೂ ಹೇಳ್ತಾರೆ, ಶ್ರೀನಿಧಿ ನಮ್ಗೆ ಚಟ್ನಿ ಮಾಡ್ಕೊಡ್ತಾರೆ ಅಂತ. ಸೊ ಹಾಗಾಗಿ ಅಡುಗೆ ಚೆನ್ನಾಗಿ ಮಾಡ್ತಾರೆ, ಮನೆನ ಚೆನ್ನಾಗಿ ನಿಭಾಯಿಸ್ತಾರೆ. ಆಮೇಲೆ ಇನ್ಫ್ಯಾಕ್ಟ್ ಮನೆಯಲ್ಲಿ ಹಬ್ಬ ಹರಿದಿನಗಳಾದರೆ ನನಗಿಂತ ಚೆನ್ನಾಗಿ ಮನೆಯಲ್ಲಿ ಹಬ್ಬಗಳನ್ನ ಆಚರಿಸೋದು ಇವರೇ. ನಾನೊಂಥರ ಏನೇ ಇದ್ರೂ ಎಲ್ಲ ತಯಾರಿ ಮಾಡಿಕೊಟ್ಟು ಕ್ಲೀನ್ ಮಾಡಿಕೊಟ್ಟು ಅಚ್ಚುಕಟ್ಟು ಮಾಡಿ ಕೊಡೋದಷ್ಟೇ. ಬಟ್ ಹಬ್ಬ ಹರಿದಿನಗಳನ್ನ ತುಂಬ ಚೆನ್ನಾಗಿ ಆಚರಿಸೋದು ಶ್ರೀನಿಧಿಯವರೇ. ಅದಕ್ಕೆ ತಕ್ಕನಾಗಿ ಅದ್ರ ಮಹತ್ವವನ್ನು ಮಕ್ಕಳಿಗೂ ಹೇಳ್ಕೊಟ್ಟಿರೋದು ನನಗಿಂತ ಜಾಸ್ತಿ ಇವರೇನೆ. ಈ ಹಬ್ಬದ ಸಂಕೇತ ಇದು, ಇದ್ರದ್ದು ಮಹತ್ವ ಇದಂತೆಲ್ಲ ಮಕ್ಕಳಿಗೆ ನಮ್ಮ ಆಚಾರ ವಿಚಾರ ಸಂಸ್ಕೃತಿ ಇದೆಲ್ಲ ಪಾಠವನ್ನು ಶ್ರೀನಿಧಿಯವರು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ಆ ಒಂದು ಏನು ಹೇಳ್ತೀವಿ, ಬ್ಯಾಲೆನ್ಸಿಂಗ್ ಏನಿದೆ ಅಲ್ವಾ ಮನೆಯಲ್ಲಿ, ಕೆಲಸಗಳ ಬ್ಯಾಲೆನ್ಸಿಂಗು ಅದೊಂಥರ ನ್ಯಾಚುರಲ್ ಆಗಿ ನಡ್ಕೊಂಡು ಬಂದಿದೆ. ವೈದೇಹಿಯವರೇ ಗುಣಕೊಂಡು ಮಾಡೋದಾಗ್ಲಿ ಅಥವಾ ಕಷ್ಟಪಡ್ಕೊಂಡು ಮಾಡೋದಾಗ್ಲಿ ಅದು ಬಂದಿಲ್ಲ. ಓಕೆ, ನಿಮ್ಗೆ ಯಾವ ಅಡುಗೆ ಸರ್ ತುಂಬಾ ಇಷ್ಟಪಡ್ತಾರೆ? ಯಾವ್ದು ಸರ್ ನೀವೇ ಹೇಳಿ ಅವ್ರು ಮಾಡೋ ಅಡುಗೆ ಯಾವ್ದು ನಿಮಗೆ ತುಂಬಾ ಇಷ್ಟ ಆಗತ್ತೆ ಅಂತ. ಅವರು ಕನ್ನಡ ಇದರಲ್ಲಿ ಬಿಸಿಬೇಳೆ ಬಾತ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ಬಿಸಿಬೇಳೆ ಬಾತು, ಚಿತ್ರಾನ್ನ, ವಾಂಗಿ ಬಾತ್ ಇದೆಲ್ಲ ನನ್ನ ಫೇವ್ರೇಟು. ಅದೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ ಉಪ್ಪಿಟ್ಟು ಅದು ಟಿಫನ್ನಲ್ಲಿ, ಆ್ಯಂಡ್ ಅದು ನನ್ನ ಫೇವ್ರೇಟ್ ರವಾ ದೋಸೆ ಎನಿವೆ ಕರೆಕ್ಟ್. ರವಾ ದೋಸೆ ಮಾಡೋದು ಲೆಜೆಂಡ್ರಿ ರವಾ ದೋಸೆ. ಅದು ತಿಂದ್ಬಿಟ್ರೆ ಮತ್ತೆ ಬೇರೆ ಏನು ತಿನ್ಬೇಕು ಅಂತ ಅನ್ಸಲ್ಲ, ಅಷ್ಟು ಚೆನ್ನಾಗಿ ಮಾಡ್ತಾರೆ. ಸೊ ನಿಮ್ಮಿಬ್ರದ್ದು ಅಂದ್ರೆ ಬೇರೆನೇ ಇದೆ, ಬಿಕಾಸ್ ಇವರು ತಮಿಳಿಯನ್ಸ್, ನೀವು ಕನ್ನಡಿಗ. ಆಮೇಲೆ ಅವರ ಕಲ್ಚರು ಬೇರೆ ಇರುತ್ತೆ, ನಮ್ಮ ಕಲ್ಚರು ಕೂಡ ಬೇರೆ ಇರುತ್ತೆ. ಆಮೇಲೆ ಅವ್ರು ಅಡುಗೆ ಮಾಡೋ ಸ್ಟೈಲ್ ಬೇರೆ ಇರುತ್ತೆ, ನಿಮ್ಮ ಅಡುಗೆ ಮಾಡೋ ಸ್ಟೈಲ್ ಬೇರೆ ಇರುತ್ತೆ. ಆಮೇಲೆ ಲೈಕಿಂಗ್ಸ್ ಅಂದ್ರೆ ಆಬ್ವಿಯಸ್ಲಿ ಬೇರೆ ಇರುತ್ತೆ. ಸೊ ಇದೆಲ್ಲವನ್ನ ಹೆಂಗೆ ನೀವು ಮ್ಯಾನೇಜ್ ಮಾಡ್ಕೊಂಡ್ರಿ ಅಂತ ಇಷ್ಟು ವರ್ಷದಲ್ಲಿ? ಯಾವ ಥರ ನೀವು ಅವ್ರ ಲೈಕಿಂಗ್ ಇಷ್ಟಪಟ್ರಿ, ಅವ್ರು ನಿಮ್ಮ ಲೈಕಿಂಗ್ಸ್ ಇಷ್ಟಪಟ್ಟರು, ಕಸ್ಟಮ್ಸ್ನೆಲ್ಲ ಯಾವ ಥರ ನೀವು ನೋಡ್ಕೊಂಡು ಹೋದ್ರಿ ಅಂತ? ಇದು ತುಂಬ ಒಳ್ಳೆ ಪ್ರಶ್ನೆನೇ ಆ್ಯಕ್ಚುಲಿ. ಯಾಕೆ ಅಂತಂದರೆ ಸ್ವಲ್ಪ ಬದಲಾವಣೆಗಳಾದಾಗ, ಈಗ ನಾವಿಬ್ಬರು ಬೇರೆ ಬೇರೆ ರಾಜ್ಯದವರು, ಬೇರೆ ಬೇರೆ ಭಾಷೆ, ಖಂಡಿತವಾಗಿಯೂ ಚಾಲೆಂಜಿಂಗ್ ಅದು ಸುಲಭ ಅಲ್ವೇ ಅಲ್ಲ. ಎಷ್ಟೊಂದು ಸಲ ಅನಿಸುತ್ತೆ ಅವ್ರು ನೋಡಿದ್ರೆ ಅಯ್ಯೋ ಪಾಪ ಅನಿಸುತ್ತೆ. ಈಗ ನಮ್ಮ ಮತ್ತೆ ಅವ್ರು ಬಂದಾಗ ಅವ್ರದ್ದು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಕೆಲವು ಚಟ್ನಿಗಳು, ರಸಮ್ಗಳು, 5-6 ಥರ ರಸಮ್ಗಳು ಮಾಡ್ತಾರೆ ನಮ್ಮ ಅತ್ತೆಯವರು. ಅವ್ರು ತುಂಬ ಒಳ್ಳೆ ಕುಕ್ಕು. ಸೊ ಅವಾಗ ನನಗೆ ಅನಿಸುತ್ತೆ ಪಾಪ ಇವ್ರಿಗೆ ಇದೆಲ್ಲ ಮಿಸ್ ಆಗುತ್ತಲ್ವಾ. ನನಗೆ ಈಗ ನೀವು ಮಾಡೋಕ್ಕೆ ಏನೇ ಕಲ್ತ್ರೂ ಆ ತಾಯಿ ಮಾಡ್ತಾ ಇದ್ದಿದ್ದು ರುಚಿ ಬರಲ್ಲ. ಈಗ ನಮ್ಮ ತಾಯಿಯವ್ರು ಮಾಡ್ತಾ ಇದ್ದಿದ್ದು ಮಸೊಪ್ಪು, ಹುರುಳಿ ಕಟ್ಟಿದ ಸಾರು ನನಗೆ ಮಾಡಿದ್ರೂ ಆ ರುಚಿ ಬರಲ್ಲ.
ಸೊ ಅವಾಗ ನನಗನ್ಸುತ್ತೆ ಅದರಲ್ಲೂ ಇವ್ರ ಮನೆ ಅಯ್ಯಂಗಾರ್ ಅಡುಗೆ ಅಂತೂ ನಾನೇನು ಚಿಕ್ಕ ವಯಸ್ಸಿಂದ ಕಲಿದೇ ಇದ್ದಿದ್ದರಿಂದ ನಮ್ಮ ಅತ್ತೆಯವ್ರನ್ನ ನೋಡಿ ನಾನು ಪ್ರಯತ್ನ ಪಟ್ಟಿರ್ತೀನಿ, ಆದರೆ ಆ ಟೇಸ್ಟ್ ಬರೋಕ್ಕೆ ಚಾನ್ಸೇ ಇಲ್ಲ. ಸೊ ಅವಾಗ ನನಗನ್ಸುತ್ತೆ ಅಯ್ಯೋ ಪಾಪ ಇದು ನನಗೆ ಮಾಡೋಕ್ಕೆ ಬರಲ್ವಲ್ಲ, ಬಂದಿದ್ದಿದ್ರೆ ಚೆನ್ನಾಗಿರ್ತಿತ್ತಲ್ವಾ ಅಂತ ಎಷ್ಟೊಂದು ಸಲ ಅನಿಸುತ್ತೆ. ಸುಮಾರು ವಿಚಾರಗಳು ಆ ರೀತಿ ಅನಿಸಿದ್ದು ಉಂಟು. ಅವಾಗ ನಮ್ಮ ಮಕ್ಳಿಗೆ ಅದನ್ನೇ ಹೇಳ್ತಿರ್ತೀನಿ ನಾನು. ಇವಾಗ ನೋಡಿ, ನಾವು ಹಿಂದೂಗಳಾದ್ರೂ ರಾಜ್ಯ ಬೇರೆ ಭಾಷೆ ಬೇರೆಗೇನೆ ಇಷ್ಟೆಲ್ಲ ಚಾಲೆಂಜಸ್ ಇರುತ್ತೆ. ಇನ್ನು ಸಂಪೂರ್ಣವಾಗಿ ಬೇರೆ ಬೇರೆ ಕಲ್ಚರು, ಬೇರೆ ಬೇರೆ ರಿಲಿಜನ್ ಅಂತ ಆಗಿಬಿಟ್ರೆ ಎಷ್ಟು ಚಾಲೆಂಜಿಂಗ್ ಆಗಿರಬಹುದು ಅಂತ ಉದಾಹರಣೆನೂ ಮಕ್ಕಳಿಗೆ ಹೇಳ್ತಾ ಇರ್ತೀವಿ ನಾವು. ನಾವೆಷ್ಟೇ ಬಾಯಿ ಮಾತಲ್ಲಿ ಹೇಳಬಹುದು ಸುಲಭ ಹೊಂದ್ಕೊಂಡು ಹೋಗೋದು ಅದು ಇದು ಅಂತ, ಬಟ್ ಎಲ್ಲೋ ಒಂದು ಕಡೆ ನಿಮ್ಗೆ ಅದು ಖಂಡಿತವಾಗಿಯೂ ಆ ಫೀಲಿಂಗ್ ಬಂದೇ ಬರುತ್ತೆ, ಸತ್ಯವಾಗ್ಲೂ ಬಂದೇ ಬರುತ್ತೆ. ಅದು ನನಗೂ ಅನ್ಸಿರೋದಿದೆ ಬಹಳ ಸಲ. ಬಟ್ ಮಕ್ಕಳಿಗೆ ಏನಂದ್ರೆ ದ ಗುಡ್ ಥಿಂಗ್ ಇಸ್ ದೇ ಗೆಟ್ ದ ಬೆಸ್ಟ್ ಆಫ್ ಬೋತ್ ವರ್ಲ್ಡ್ಸ್. ಹೌದು, ನಮ್ಮ ಕಡೆ ಸ್ಟೈಲು ಎಂಜಾಯ್ ಮಾಡ್ತಾರೆ, ಅವ್ರ ಕಡೆ ಸ್ಟೈಲು ಎಂಜಾಯ್ ಮಾಡ್ತಾರೆ. ಅವರು ನಮ್ಮ ಪೇರೆಂಟ್ಸ್ ಬಂದ್ರೆ ಓ ಪಾರ್ಟಿ ಬಂದ್ರು ಅಂತ, ಅವ್ರ ಅಮ್ಮ ಬಂದ್ರೆ ಅಜ್ಜಿ ಬಂದ್ರು ಅಂತ ದೇ ಎಂಜಾಯ್ ಬೋತ್ ದ ಕುಸಿನ್ಸ್. ಅವರಿಗೊಂದು ಅದೊಂದು ಆಪರ್ಚುನಿಟಿ, ಫುಲ್ ಲಾಟ್ರಿನೇ ಅದ ಅವ್ರಿಗೆ. ಮಕ್ಳು ಗೊತ್ತಲ್ಲ ಎಲ್ಲಿ ಯಾವ ಕಡೆ ಬಟರ್ ಜಾಸ್ತಿ ಇದೆ ಅದನ್ನೇ ತಗೊಳ್ಳೋದು. ಓಕೆ, 16 ಇಯರ್ಸ್ ಆದ್ಮೇಲೆ ನೀವು ಇಂಡಿಯಾಗೆ ಬರ್ತೀರಾ. ಸೊ ನಾವು ನೋಡಿರೋ ಪ್ರಕಾರ ನಮ್ಮ ರಿಲೇಟಿವ್ಸ್ನೇ ನಾವು ನೋಡಿದ್ದೀವಿ. ಸೊ ಒಂದ್ಸಲ US ಅಲ್ಲಿ ಸೆಟ್ಲ್ ಆಗಿಬಿಟ್ರು ಅಂತಂದರೆ ವಾಪಸ್ ಅವ್ರು ತಿರುಗಿ ಬರಲ್ಲ. ಏನು ವೆಕೇಷನಿಗೆ ಬರ್ತಾರೆ, ಏನಾದರೂ ಒಕೇಶನ್ಸ್ ಏನಾದರೂ ಇದ್ದರೆ ಅವಾಗ ಬರ್ತಾರೆ, ಬಿಟ್ಟರೆ ಅವ್ರು ಸೆಟ್ಲ್ ಆಗೋದು US ಅಲ್ಲೇ ಸೆಟ್ಲ್ ಆಗ್ತಾರೆ. ಅವ್ರು ವಾಪಸ್ ಬರೋದೇ ಇಲ್ಲ ಅನ್ನೋಂತಹ ಒಂದು ನಂಬಿಕೆ ಕೂಡ ಇರುತ್ತೆ. ಸೊ ನೀವು ಯಾಕೆ 16 ಇಯರ್ಸ್ ಅಲ್ಲಿ ಲೈಫನ್ನ ಲೀಡ್ ಮಾಡಿ ಸಡನ್ನಾಗಿ ಈ ಕಡೆ ಬಂದಿರೋದು ರೀಸನ್ ಏನು? ಬಂದಮೇಲೆ ಗುಡ್ ಬ್ಯಾಡ್ ಏನೇನು ಆಯಿತು ನಿಮ್ಮ ಲೈಫಲ್ಲಿ ಅಂತ? ವಾಪಸ್ ಬಂದಿದ್ದ ಕ್ರೆಡಿಟ್ಟು ಖಂಡಿತವಾಗಿ ಶ್ರೀನಿಧಿ ಅವರಿಗೆ ಸಲ್ಲಬೇಕು, ಹೇಳ್ತಾರೆ ಅವರು. ಇಲ್ಲಿ ನನಗೆ ಐ ಮೀನ್ ಏನು ಅಮೆರಿಕಾಗೆ ಹೋಗಿ ಅಷ್ಟು ದಿನ ಇದ್ದು ಕೆಲಸ ಮಾಡಿ ವಿ ಸ್ಟಾರ್ಟೆಡ್ ಅ ಫ್ಯಾಮಿಲಿ ಆ್ಯಂಡ್ ಆಲ್ ದ್ಯಾಟ್. ಆಮೇಲೆ ಒಂದು ಕಾರ್ನರ್ ಆಫ್ ಮೈ ಮೈಂಡ್ ಒಂದಿತ್ತು, ಈಗ ನಾವು ಈ ಟೈಮ್ನಲ್ಲಿ ನಾವು ವಿ ಕ್ಯಾನ್ ಅಫೋರ್ಡ್ ಟು ಗೋ ಬ್ಯಾಕ್ ಟು ಇಂಡಿಯಾ. ಒಂದು ಮಕ್ಕಳಿಗೆ ಚಿಕ್ಕ ಮಕ್ಕಳಿದ್ರು ಆವಾಗ ಇಂಡಿಯಾಗೆ ಹೋಗಬೇಕು ಅಂದರೆ ಅವ್ರು ಚಿಕ್ಕ ವಯಸ್ಸಲ್ಲೇ ಕರ್ಕೊಂಡು ಬರಬೇಕು. ಅವ್ರು ಸ್ವಲ್ಪ ದೊಡ್ಡವ್ರು ಆಗಿಬಿಟ್ರೆ ಸ್ಕೂಲ್ ಇಫ್ ದಿ ಗೋ ಟು ಮಿಡಲ್ ಸ್ಕೂಲ್ ಹೈ ಸ್ಕೂಲ್ ಇಟ್ಸ್ ವೆರಿ ಹಾರ್ಡ್, ಅವ್ರನ್ನ ಕರ್ಕೊಂಡು ಬರೋದು ತುಂಬ ಕಷ್ಟ. ನನಗೆ ಒಂದು ಆಸೆ ಏನಂದರೆ ಇಂಡಿಯಾದಲ್ಲೇ ಮಕ್ಕಳನ್ನ ಇಲ್ಲಿ ಬಂದು ಇಲ್ಲಿ ಸ್ಕೂಲ್ಗೆ ಹಾಕಿ ಲೋಕಲ್ ಸಿಸ್ಟಮ್ನಲ್ಲೇ ವಾಂಟೆಡ್ ದೆಮ್ ಟು ಗೋ ಥ್ರೂ ದ ಲೋಕಲ್ ಸ್ಕೂಲ್ ಸಿಸ್ಟಮ್, ಸ್ಪೆಂಡ್ ಟೈಮ್ ಗ್ರ್ಯಾಂಡ್ ಪೇರೆಂಟ್ಸ್ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಲಿ, ಲೋಕಲ್ ಕಲ್ಚರಲಿ ಬೆಳೀಲಿ. ಸ್ಟ್ರೀಟ್ ಸ್ಮಾರ್ಟ್ನೆಸ್ ಎಲ್ಲ ಇಲ್ಲಿ ಇಂಡಿಯಾದಲ್ಲಿ ಇರುತ್ತೆ, ವಿಚ್ ಈಸ್ ಕೈಂಡ್ ಆಫ್ ಲ್ಯಾಕಿಂಗ್ ಇನ್ ಅಮೇರಿಕಾ. ಅದೆಲ್ಲ ಎಕ್ಸ್ಪೋಸ್ ಆಗಲಿ ಅಂತ ನಮಗೆ ಅವಕಾಶ. ನಮಗೆ ಏನಂದರೆ ವಿ ಹ್ಯಾಡ್ ದಟ್ ಆಪರ್ಚುನಿಟಿ, ವಿ ಹ್ಯಾಡ್ ದಟ್ ಚಾಯ್ಸ್ ಟು ಮೇಕ್ ಇಟ್. ಎಲ್ಲರಿಗೂ ಇರಲ್ಲ ಅದು. ಸಿನ್ಸ್ ವಿ ಹ್ಯಾಡ್ ದಟ್ ಆಪರ್ಚುನಿಟಿ, ಸೇರ್ ಓಕೆ ವೈ ನಾಟ್ ಡೂ ದ್ಯಾಟ್. ಇಫ್ ಯು ಡೋಂಟ್ ಡೂ ಇಟ್ ನೌ ವಿ ವಿಲ್ ನೆವರ್ ಡೂ ಇಟ್. ಆಮೇಲೆ 20 years ಆದಮೇಲೆ ವಿಲ್ ರಿಗ್ರೆಟ್, ಆವಾಗಲೇ ಹೋಗಬೇಕಿತ್ತು ಇಂಡಿಯಾಗೆ ಅಂತ. ವಿ ಡೋಂಟ್ ವಾಂಟ್ ಟು ರಿಗ್ರೆಟ್ ದಟ್ ಲೈಫ್. ಆ್ಯಂಡ್ ದೆನ್ ವಿ ವರ್ ಎಕ್ಸೈಟೆಡ್. ಇಂಡಿಯಾಗೆ ಹೋದರೆ ಒಂದು ತುಂಬ ಆಪರ್ಚುನಿಟೀಸ್ ಬರುತ್ತೆ, ಇಟ್ಸ್ ನ್ಯೂ ಎಕ್ಸ್ಪೀರಿಯನ್ಸು. ದೇರ್ ವಿಲ್ ಬಿ ಪ್ರೋಸ್ ಆ್ಯಂಡ್ ಕಾನ್ಸ್ ಇದ್ದೇ ಇರುತ್ತೆ, ಎಲ್ಲಿ ಹೋದ್ರೇನೋ ಇದ್ದೇ ಇರುತ್ತೆ. ಪ್ಲಸ್ ಇದು ನಮ್ಮ ಮದರ್ ಲ್ಯಾಂಡ್, ವಿ ಆರ್ ಬಾರ್ನ್ ಹಿಯರ್, ಸೊ ಇಟ್ ಶುಡ್ ನಾಟ್ ಬಿ ಚಾಲೆಂಜಿಂಗ್ ಫಾರ್ ಅಸ್. ಲೆಟ್ಸ್ ಗೋ ಆ್ಯಂಡ್ ಎಕ್ಸ್ಪ್ಲೋರ್ ದಟ್ ಆಪರ್ಚುನಿಟಿ ಅಂತ ವಿ ಕೇಮ್. ಆ್ಯಂಡ್ ಇಟ್ ಟರ್ನ್ಡ್ ಔಟ್ ಟು ಬಿ ಅ ಫ್ಯಾಬ್ಯುಲಸ್ ಡಿಸಿಷನ್ ಆನ್ ಹೈಂಡ್ಸೈಡ್ ವೆನ್ ವಿ ಲುಕ್ ಬ್ಯಾಕ್. ಸೊ ಮಕ್ಕಳಿಗೆ ದ ಕೈಂಡ್ ಆಫ್ ಎಜುಕೇಷನ್ ದಟ್ ದೆ ಗಾಟ್, ದ ಕೈಂಡ್ ಆಫ್ ಎಕ್ಸ್ಪೋಷರ್ ದಟ್ ದೆ ಗಾಟ್, ದ ಕೈಂಡ್ ಆಫ್ ಆರ್ಟ್ಸು, ಮ್ಯೂಸಿಕ್ಕು, ಡ್ಯಾನ್ಸು ಏನೇನು ಕಲಿಬೇಕು ಅದೆಲ್ಲ the kids really flourished well. When we look at our parents ಆಗಿ ನಾವು ಮಕ್ಕಳು ನೋಡಿದ್ರೆ ನಮಗೊಂದು ಖುಷಿ ಬರುತ್ತೆ, ಓ ತುಂಬ ಚೆನ್ನಾಗಿದೆಯಲ್ಲ ಇದು ಅಂತ. ಆ್ಯಂಡ್ ಆಲ್ಸೋ ಅಟ್ ದಟ್ ಸೇಮ್ ಟೈಮ್ 2014 another good thing what happened was we also wanted to be India rising ಅಂತ ಒಂದು ಸ್ಟೋರಿ ಇತ್ತು, ಇಂಡಿಯಾ ಡೆವಲಪ್ಮೆಂಟ್ ಸ್ಟೋರಿ ತುಂಬ ಚೆನ್ನಾಗಿ ಬೆಳೀತಾ ಇದೆ ಅಂತ. ಸೊ ವಿ ವಾಂಟೆಡ್ ಟು ಬಿ ಪಾರ್ಟ್ ಆಫ್ ದಟ್ ಇಂಡಿಯಾಸ್ ಗ್ರೋತ್ ಸ್ಟೋರಿ. ಸೊ ಆವಾಗ ನಾನು ಇಂಡಿಯಾಗೆ ಬಂದು ಇಂಡಿಯಾ ಸ್ಟಾಕ್ ಮಾರ್ಕೆಟಲ್ಲಿ ಎಂಟರ್ ಆಗಿದ್ದು. And then it was a nice, very flourishing and very prosperous story as well. So ಅದು ತುಂಬ ಚೆನ್ನಾಗಿತ್ತು. Pros, cons ಇದ್ದೇ ಇದೆ. It's not cons, I don't have to tell. I mean, normally everybody faces the same thing. ಈಗ ಟ್ರಾಫಿಕ್ everybody faces, ನಾವೇ ಅಂತ ಇಲ್ಲ, ಎಲ್ಲರಿಗೂ ಜನರಿಗೂ ಗೊತ್ತಿದೆ ಟ್ರಾಫಿಕ್ ಪ್ರಾಬ್ಲಮ್ಸು. ಎನಿ ಬಿಗ್ ಸಿಟಿ ವಿಲ್ ಹ್ಯಾವ್ ದ ಸೇಮ್ ಪ್ರಾಬ್ಲಮ್ಸು. ಇಟ್ಸ್ ನಾಟ್ ನ್ಯೂ ಪ್ರಾಬ್ಲಮ್ಸು ಟ್ರಾಫಿಕ್ಕು. ಸಮ್ಟೈಮ್ಸು ಕೆಲವು ಸಾರಿ ಗೌರ್ಮೆಂಟ್ ಆಫೀಸಸ್ಗೆ ಹೋದರೆ there are some corruptions and all that we have to deal with. Sometimes it is frustrating to deal with that. ಈಗ ಸುಮಾರು ಥಿಂಗ್ಸ್, even that also we have seen a tremendous change happening there. Lot of things have moved into online. So all that what used to happen before is not happening that. So we have seen the growth story last on the 15 years in that. So that actually is really very good thing to know.
So yeah, that's from my side. ಓಕೆ ಮ್ಯಾಮ್, ಇದೆಲ್ಲದರ ಜೊತೆಗೆ ಸರ್ ಒಂದು ಬಗ್ಗೆ ಹೇಳ್ತಾ ಇದ್ರು, ನಿಮಗೆ ಏನು ಮಾಡಿದ್ರೆ ಖುಷಿ ಆಗುತ್ತೆ ಅಂತಂದು. ಸೋಷಿಯಲ್ ವರ್ಕ್ ಮಾಡೋದು ನಿಮಗೆ ತುಂಬ ಖುಷಿ ಆಗುತ್ತೆ. ನೀವು ಯೂಶಲಿ ಆರ್ಥಿಕ ಹಿನ್ನಡೆ ಇರುವಂತಹ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕೊಡಿಸುವಂಥ ಕೆಲಸ ಕೂಡ ನೀವು ಮಾಡ್ತಾ ಇದ್ದೀರಾ. ಸೊ ನಂಗೆ ಅದ್ರ ಬಗ್ಗೆ ನಿಮ್ಮಿಬ್ಬರ ಜೊತೆಯಾಗಿ ಆ ಒಂದು ಸೋಷಿಯಲ್ ವರ್ಕ್ ಹೇಗೆ ನಡೀತಾ ಇದೆ, ಏನಕ್ಕೆ ಆ ಥರದೊಂದು ಮೈಂಡಲ್ಲಿ ಬಂತು ನಿಮಗೆ ಸೋಷಿಯಲ್ ವರ್ಕ್ ಮಾಡಬೇಕು, ಈ ಥರ ಸಹಾಯ ಮಾಡಬೇಕು ಅಂತ? ಬಿಕಾಸ್ ತುಂಬ ಜನ ಯೋಚನೆ ಮಾಡೋದಿಲ್ಲ, ನಮ್ಮ ಮನೆ, ನಮ್ಮ ಫ್ಯಾಮಿಲಿ, ನಮ್ಮ ಮಕ್ಕಳು ಅಂತ ನಾವು ಯೋಚನೆ ಮಾಡ್ತೀವಿ. ಅದನ್ನು ಹೊರತುಪಡಿಸಿ ಕೂಡ ಬೇರೆ ಮಕ್ಕಳಿಗೂ ಒಳ್ಳೇದಾಗಲಿ ಅಂತ ಯೋಚನೆ ಮಾಡುವಂತಹ ಒಂದು ಸ್ವಭಾವ, ಆ ಥರ ಒಂದು ಮೈಂಡ್ ಸೆಟ್ಟು ಹೇಗೆ ಬಂತು ಅಂತ? ನಾವು ಅಮೆರಿಕಾ ಬಿಟ್ಟು ಭಾರತಕ್ಕೆ ಬರಬೇಕಾದ್ರೆ ನಾವಿಬ್ಬರು ಹೋಗಿದ್ದು $100 ಕೈಯಲ್ಲಿ ಇಟ್ಕೊಂಡು ಹೋಗಿದ್ವಿ. ಹೋಗುವಾಗ 2 ಲಕ್ಷ ಸಾಲ, ಕೈಯಲ್ಲಿದ್ದಿದ್ದು $100. ಈ ರೀತಿಯಾಗಿ ಅವರು ಬಂದಿದ್ದು ಹಾಗೆಯೇ ನಾನು ಅಮೆರಿಕಾಗೆ ಹೋಗಿದ್ದು ಅದೇ ರೀತಿಯಲ್ಲಿ. ಹೋಗಿ ಒಂದು ಮಟ್ಟಕ್ಕೆ, ಒಂದು ಹಂತಕ್ಕೆ ಬಂದ ಮೇಲೆ, ಈಗ ನನಗೆ ನಮ್ಮ ತಂದೆಯವರು ಎಜುಕೇಷನಿಸ್ಟು, ಅವರು ಪ್ರೊಫೆಸರ್ ಆಗಿದ್ದರು, ಮೇಷ್ಟ್ರೆ. ಅವ್ರಿಗೆ ಬರ್ತಾ ಇದ್ದಿದ್ದು ಸಂಬಳದಲ್ಲೇ, ಅದೇನು ತುಂಬ ದೊಡ್ಡದಲ್ಲದೇ ಇದ್ರೂ ಸಾಕಷ್ಟು ಮಕ್ಕಳಿಗೆ ಅವರು ವಿದ್ಯಾದಾನ ಮಾಡಿದ್ದಾರೆ. ತುಂಬ ಮಕ್ಕಳನ್ನ ಓದಿಸಿದ್ದಾರೆ. ಅವರು ಹಳ್ಳಿಯಿಂದ ಕರ್ಕೊಂಡು ಬಂದು ನಮ್ಮನೇಲೇ ಇಟ್ಕೊಂಡು ಸಹ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ. ಅವ್ರಿಗೆ ಕೆಲಸ ಸಿಕ್ಕಿ ಅವ್ರು ಸೆಟ್ಲ್ ಆಗೋವರೆಗೂ ಅವ್ರನ್ನ ನೋಡ್ಕೊಂಡಿದ್ದಾರೆ. ಸೊ ಚಿಕ್ಕ ವಯಸ್ಸಿಂದಲೇ ನಾನು ಅದನ್ನು ನೋಡ್ಕೊಂಡು ಬೆಳೆದಿದ್ದರಿಂದ ಅದು ನನ್ನ ಮನಸ್ಸಿನಲ್ಲೂ ಇತ್ತು. ನಮ್ಮ ತಂದೆಯವರೇ ಇಷ್ಟು ಕಡಿಮೆ ಸಂಬಳದಲ್ಲಿ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅಂತ ಅಂದರೆ, ನಾನೊಂದಿನ ದೇವ್ರು ಕೊಟ್ಟು ಒಳ್ಳೆ ಸ್ಥಾನದಲ್ಲಿದ್ದರೆ ನಾನು ಜಾಸ್ತಿ ಜನರಿಗೆ ನನ್ನ ಕೈಲಾದಷ್ಟು ಬೇಕಾದವರಿಗೆ, ನಿಜವಾಗ್ಲೂ ನೀಡಿರೋರಿಗೆ ಒಂದು ಸಹಾಯ ಮಾಡಬೇಕಿರೋದು ಯಾವಾಗಲೂ ನನ್ನ ಮನಸ್ಸಿನಲ್ಲಿ ಇತ್ತು. ಅದು ಒಂದು ಪಾರ್ಟ್. ಇನ್ನೊಂದು, ನಾನು ಶ್ರೀನಿಧಿಯವರು ಅಮೆರಿಕ ಬಿಟ್ಟು ಭಾರತಕ್ಕೆ ಬರಬೇಕಾದ್ರೆ ನಮ್ಮ ಮನಸ್ಸಿನಲ್ಲಿತ್ತು, ಇಷ್ಟು ವರ್ಷ ನಾವಿಲ್ಲಿದ್ದು ಒಂದು 14 ವರ್ಷ ಇಲ್ಲಿದ್ದು ವಾಪಸ್ ಹೋಗ್ತಾ ಇರೋದ್ರಿಂದ ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವು ನಮ್ಮ ಸಮಾಜಕ್ಕೆ ಏನಾದರೂ ಕೊಡಬೇಕು, ಏನಾದರೂ ಮಾಡಬೇಕು ಅನ್ನೋದು ಮನಸ್ಸಲ್ಲಿ ಇಟ್ಕೊಂಡೇ ಇಲ್ಲಿ ನಾವು ಬಂದ್ವಿ. ಸೊ ಅದೇ ರೀತಿಯಾಗಿ ಹಳ್ಳಿಗಳಿಗೆ ಭೇಟಿ ಕೊಡ್ತಾಯಿದ್ವಿ. ಹಳ್ಳಿಗಳಲ್ಲಿ ಮಕ್ಕಳಿಗೆ, ರೈತರ ಜೊತೆಗೆ ಚೆನ್ನಾಗಿ ಬೆರೆತ್ವಿ. ಅಲ್ಲಿ ಏನು ಮಾಡ್ಬೋದು, ಸಾಕಷ್ಟು ಕೆಲಸಗಳನ್ನು ಕೂಡ ಮಾಡಿದ್ವಿ. ಸೊ ಅದು ಇಬ್ಬರು ಮನಸ್ಸಿನಲ್ಲೂ ಇದ್ದಿದ್ದರಿಂದ ಅದು ಸಾಕಾರಗೊಳ್ತು. ಈಗ ಒಬ್ಬರಿಗೆ ಆಸಕ್ತಿ ಇದೆ, ಒಬ್ರಿಗೆ ಆಸಕ್ತಿ ಇಲ್ಲ ಅಂತ ಅಂದರೆ ಅದು ಮುಂದೆ ನೋಡ್ಕೊಂಡು ಹೋಗಲ್ಲ. ನಮ್ಮ ವಿಚಾರದಲ್ಲಿ ಏನಾಯಿತು ಅಂತಂದರೆ, ಇಬ್ರಿಗೂ ಒಂದೇ ರೀತಿಯಾದಂತಹ ಮನಸ್ಥಿತಿ ಇದ್ದಿದ್ದರಿಂದ ಅದು ವರ್ಕೌಟ್ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ವಿಶ್ವವಾಣಿ TV ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.